ब्रह्महृदादिकवये मुह्यन्ति यं सूरयः धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातरताजिहाव पुत्रोऽपि तन्मे त्वया शरणोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयकार्येण स्वस्त्यस्तु सतां हरिः ओम्. ಚಿತ್ರಕೇತು ತಾನು ಭಗವದ್ ರೂಪವನ್ನ ಕಂಡಾಗ ಶೇಷಶಾಹಿಯಾಗಿ ಶೇಷನೊಡನೆ ಇರುವ ಸಂಕರ್ಷಣ ರೂಪವನ್ನ ಕಂಡು ಅತ್ಯಂತ ನಿಷ್ಠೆಯಿಂದ ಶ್ರದ್ಧೆಯಿಂದ ತನಗೆ ಉಂಟಾದ ಅಂತರ ಭಾವಗಳನ್ನೆಲ್ಲ ಸೇರಿಸಿ ತನ್ನ ಸ್ತೋತ್ರವನ್ನ ಭಗವಂತನ ಗುಣಗಾನವನ್ನ ಮಾಡ್ತಾ ಬಂದಿದ್ದಾನೆ. ವಿಷಮ ಮತಿರ್ನ ಯತ್ರ ನೃಣಾಂ ತ್ವಮಹಮಿತಿ ಮಮ ತವೇತಿ ಯೋನ್ಯತ್ರ ವಿಷಮಧಿಯಾ ರಚಿತೋ ಯಸ್ ಸಹ್ಯ ವಿಶುದ್ಧ ಕ್ಷಯಿಷ್ಣುರಧರ್ಮ ಬಹುಳ. ಭಾಗವತ ಧರ್ಮದಲ್ಲಿ ಭಗವಂತ ಎಲ್ಲವನ್ನು ಸ್ವತಂತ್ರವಾಗಿ ಮಾಡುವವನು. ನಾನು ಆ ಸ್ವಾತಂತ್ರ್ಯವನ್ನ ಹೊಂದಿಲ್ಲ ಅನ್ನೋದು ನನ್ನ ಅರಿವಿನಲ್ಲಿದೆ. ನನ್ನ ವಸ್ತು ಅಂತೂ ಒಂದಿಲ್ಲ, ಎಲ್ಲವೂ ನಿನ್ನ ವಸ್ತುವೇ. ಆದ್ರೆ ಆ ಭಗವಂತನ ತಿಳುವಳಿಕೆ ಬಂದ ಮೇಲೆ ನಾನು ನೀನು ಅನ್ನುವ ಈ ಹೊಡೆದಾಟ, ನನ್ಗೋಸ್ಕರ ಇರುವುದು, ಅದು ನಂದೇ, ಅದು ನನ್ನಿಂದನೇ ಆದದ್ದು, ನಾನೇ ಮಾಡ್ತಾ ಇರುವುದು ಅನ್ನುವ ಈ ದೌರ್ಬಲ್ಯದ ಮಾತುಗಳು ಹೊರಟು ಹೋಗ್ತವೆ. ಅಂತಹ ವಿಷಮ ಪೂರಿತವಾದ ಮತಿ ನ ಯತ್ರ ನೃಣಾಂ, ಮನುಷ್ಯರಿಗೆ ಆ ವಿಷಮ ಮತಿ ಹೊರಟು ಹೋಗುತ್ತೆ. ಯಾಕೆಂದ್ರೆ ನಿಜವಾದ ಕರ್ತ ಯಾರು ಅಂತ ಗೊತ್ತಿದೆ, ನಿಜವಾದ ಸೊತ್ತು ಯಾರದ್ದು ಅಂತನೂ ಗೊತ್ತಿದೆ. ಹಾಗಾಗಿ ಸಮಬುದ್ಧಿಯಲ್ಲಿರ್ತಾನೆ. ವಿಷಮಧೀ ತಪ್ಪನ್ನ ಸರಿ ಅಂತ, ಸರಿಯನ್ನ ತಪ್ಪು ಅಂತ, ಎತ್ತರವನ್ನ ತಗ್ಗು ಅಂತ, ತಗ್ಗನ್ನ ಎತ್ತರ ಅಂತ, ಹೀಗೆಲ್ಲ ತಪ್ಪಾಗಿ ಚಿಂತಿಸುವ, ಎಲ್ಲವನ್ನು ತಿಪ್ಪೆ ಮಾಡಿ ಬದುಕುವಂತಹ ಸಮಸ್ಯೆ ಅವನಿಗೆ ಮನಸ್ಸಿನಲ್ಲಿ ಇರುವುದಿಲ್ಲ. ಯಾಕೆಂದ್ರೆ ಅವನ ಮನಸ್ಸು ಈಗ ಪರಿಶುದ್ಧವಾಗಿದೆ. ಯಾವಾಗ ಮನಸ್ಸು ತಿಪ್ಪೆ ಆಗಿರುತ್ತೆ, ಸುತ್ತಲಿನ ಎಲ್ಲವೂ ತಿಪ್ಪೆ ತರನೇ ಮಾಡ್ತಾನೆ ಅಥವಾ ಅವನಿಗೆ ಆ ತರ ಕಾಣುತ್ತೆ. ಆದ್ರೆ ಯಾವಾಗ ಮನುಷ್ಯನ ಮನಸ್ಸು ಶುದ್ಧವಾಗುತ್ತೆ, ಆವಾಗ ಹೊರಗಿನದ್ರಲ್ಲಿ ಎಲ್ಲದರಲ್ಲೂ ಅದು ಶುಚಿಯಾಗಿ ಇರಬೇಕು ಅಂತನೂ ಅವನು ಅಪೇಕ್ಷೆ ಪಡ್ತಾನೆ. ಮತ್ತೆ ಹಾಗೆಯೇ ಕಾಣುತ್ತೆ ಕೂಡ ಎಲ್ಲ ವಸ್ತುಗಳಲ್ಲಿಯೂ ಕೂಡ. ಹಾಗಾಗಿ ನಶ್ವರ ಫಲದಾಯಕವಾದಂತಹ ಹಿಂಸಾದಿಗಳಿಂದ ಕೂಡಿದ ಅಧರ್ಮಪೂರಿತವಾದ ಕರ್ಮಗಳು ಕಾಮ್ಯ ಕರ್ಮಗಳು ಅಂತ ತಿಳಿದಿರುತ್ತೆ. ಅದನ್ನ ಅದು ಕ್ಷಯಿಷ್ಣು ಅಂದ್ರೆ ನಾಶ ಹೊಂದುವಂಥದ್ದು, ಮುಗಿದು ಹೋಗುವಂಥದ್ದು. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಚೇತಸಾಂ ಅಂತ ಕೃಷ್ಣ ಇದನ್ನೇ ಗೀತೆಯಲ್ಲೂ ಕೂಡ ಹೇಳಿದ್ದು. ಕಕ್ಷೇಮೋ ನಿಜ ಪರಯೋ ಕ್ರಿಯಾನರ್ಥ ಸ್ವಪರದ್ರುಹ ಧರ್ಮೇಣ ಸ್ವದ್ರೋಹ ತವ ಕೋಪ ಪರ ಸಂಪೀಡನಯ ತಥಾ ಧರ್ಮ. ಉಗ್ರವಾದ ತಪಸ್ಸು ಮಾಡಿ ಕೊನೆಗೆ ಕಾಮ್ಯ ಫಲವನ್ನ ಕೇಳಿದ್ರೆ ಎಷ್ಟು ಮೂರ್ಖತನ ಅಲ್ಲ ಒಬ್ಬ ಮನುಷ್ಯನದ್ದು. ಮೈಯೆಲ್ಲ ಒಣಗಿಸಿಕೊಂಡು ಯಾವ ರೀತಿಯಿಂದಲೂ ದೈಹಿಕವಾದ ನಾಶವನ್ನ ಅಂದ್ರೆ ತಲೆ ಕೆಡಿಸಿಕೊಳ್ಳದೆ ಅಷ್ಟೆಲ್ಲ ಕಷ್ಟಪಟ್ಟು ಪ್ರಯತ್ನ ಪಟ್ಟು ದೇವರನ್ನು ಒಲಿಸಿಕೊಂಡು ನನಗೊಂದು ಅರ್ಧ ಲೋಟೆ ಚಾ ಕೊಡು ಅಂತ ಕೇಳಿದ್ರೆ ದೇವ್ರ ಹತ್ರ 10,000 ತಪಸ್ಸು ಮಾಡಿ ಹೇಗನ್ನಿಸುತ್ತೆ ದೇವರಿಗೆ? ಅಯ್ಯೋ ಮಂಕೆ ಅಂತ ಒಂದ್ ತಲೆ ಚಚ್ಕೊಳ್ಳೋ ಕಾರ್ಯಕ್ರಮ ಆಗುತ್ತೆ. ಹಾಗಾಗಿ ದೇವರ ಹತ್ರ ಏನ್ ಕೇಳ್ಬೇಕು ಅನ್ನುವಷ್ಟಕ್ಕಾದ್ರೂ ನಮ್ಗೆ ಜ್ಞಾನ ಬೇಕು. ದೇವರ ಹತ್ರ ಕೇಳುವಾಗ ಅವನು ಎಷ್ಟು ದೊಡ್ಡವನು ಅನ್ನುವ ಜ್ಞಾನ ಅದೂ ಇರಬೇಕು. ಮತ್ತೆ ಅವನ ಹತ್ರ ಕೇಳುವಾಗ ಸುಮ್ನೆ ಅವನನ್ನ ಬುದ್ಧಿವಂತಿಕೆಯಿಂದ ಗೆದ್ದು ಬಿಡುತ್ತೇನೆ ಅಂತ ಅನ್ನುವ ದಡ್ಡತನವೂ ಇರಬಾರದು. ಅವನನ್ನ ಶರಣಾಗತನಾಗಿ ಅವನಲ್ಲಿ ಅನನ್ಯವಾದ ಭಕ್ತಿಯಿಂದ ನಾನು ಅದನ್ನ ಕೇಳಬೇಕು ಅನ್ನುವುದು ಅವನಿಗೆ ಗೊತ್ತಿರಬೇಕು. ಅಥವಾ ಕೇಳುವುದೇ ಬೇಡ ಅಂತನ್ನುವಷ್ಟಾದ್ರೂ ಎಚ್ಚರಿಕೆ ಇರಬೇಕು. ಹೀಗೆ ಲೋಕದಲ್ಲಿ ಕಾಮ್ಯ ಕರ್ಮಗಳನ್ನ ಕಷ್ಟಪಟ್ಟು ಮಾಡಿ ಅದರಿಂದ
ದೇಹಕ್ಕೆ ಕ್ಲೇಶ, ಮನಸ್ಸಿಗೆ ಘಾಸಿ, ಲೋಕಕ್ಕೆ ಕ್ಷೋಭೆ, ಈ ಅನರ್ಥಗಳ ಪರಂಪರೆ ಅದರಿಂದ ಉಂಟಾಗುತ್ತೆ ಅಂತಂದ ಮೇಲೆ, ಅಥವಾ ಅವಿಹಿತವಾದ ಉಪವಾಸಗಳು, ಶಾಸ್ತ್ರದಲ್ಲಿ ಕೆಲವು ವಿಹಿತ ಇದೆ, ಕೆಲವೆಲ್ಲ ಇವನೇ ಸುಮ್ನೆ ಬೇಡ ಅಂತ. ಈ ಕೆಲವೊಂದ್ ಸರ್ತಿ ಕೆಲವರಿಗೆ ಭಾರಿ ಏನೋ ಒಂದು ಮಾಡ್ಬಿಡ್ತೇನೆ ಅಂತ ಆ ಕಾರಣ ಇಲ್ಲದೆ ದೇಹ ದಂಡನೆಯನ್ನ ಮಾಡಿ ಆಮೇಲೆ ಉಪವಾಸ ಮಾಡಿ 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 ಹೊಟ್ಟೆಯಲ್ಲಿ ಕರುಳು ಕೊಳೆತು ಹೋಗುವಂತ ಸ್ಥಿತಿಯ ರೋಗಗಳು ಬರುವುದು ಉಂಟು. ಕಾರಣ ಇಲ್ಲದೆ ಉಪವಾಸ ಮಾಡಿದ್ರೆ ಅದು ದೇಹಕ್ಕೆ ಹಾನಿಯಾಗತ್ತೆ ಹೊರತು ಅದು ಖಂಡಿತ ದೇಹದ ಬೆಳವಣಿಗೆಗಾಗ್ಲಿ ಅಥವಾ ದೇಹದ ರಕ್ಷಣೆಗಾಗ್ಲಿ ಅದು ಕಾರಣ ಆಗುದಿಲ್ಲ. ಶಾಸ್ತ್ರಕ್ಕೂ ಗೊತ್ತಿದೆ ಒಬ್ಬ ಮನುಷ್ಯ ಎಷ್ಟು ಉಪವಾಸ ಮಾಡಬೇಕು, ಯಾವ ರೀತಿಯ ದೇಹ ದಂಡನೆ ಮಾಡಬೇಕು, ಎಷ್ಟು ಮಾಡಿದ್ರೆ ಅವನ ದೇಹ ತಡ್ಕೊಳ್ಳುತ್ತೆ, ಎಷ್ಟು ಮಾಡಿದ್ರೆ ಅವನ ದೇಹ ತಡ್ಕೊಳ್ಳುದಿಲ್ಲ, ಇದರ ಬಗ್ಗೆ ಅವನಿಗೆ ವ್ಯಕ್ತಿಗತವಾಗಿ ಗೊತ್ತಿಲ್ಲ ಅಂದ್ರು ಶಾಸ್ತ್ರ ಅದಕ್ಕಿಂತ ಹೆಚ್ಚಿನದನ್ನ ವಿಧಾನ ಮಾಡುವುದಿಲ್ಲ. ಆದ್ರೆ ಈ ಅಧಿಕವಾಗಿ ಲಾಭವನ್ನ ಪಡೆದು ಬಿಡಬೇಕು, ದೇವತೆಗಳ ಶಕ್ತಿಗಳಿಂದ ನಾನೇನೋ ಗಳಿಸಿ ಬಿಡಬೇಕು ಅಂತ ಕೆಲವೊಮ್ಮೆ ಮನುಷ್ಯ ಸಿಕ್ಕಿದ ಎಲ್ಲಾ ವ್ರತಗಳನ್ನು ಅನುಷ್ಠಾನಗಳನ್ನು ಕೂಡ ಮಾಡ್ಲಿಕ್ಕೆ ಹೋಗಿ ಅಧ್ಯಾತ್ಮಕ್ಕೆ ದ್ರೋಹ ಮಾಡ್ತಾನೆ. ಅಂತಹ ಸಂದರ್ಭದಲ್ಲಿ ನಿನಗೆ ಅಸಮಾಧಾನ ಆಗತ್ತೆ, ನೀನ್ ಕೋಪ ಮಾಡ್ಕೊಳ್ತಿ, ನಿನಗೆ ಇಷ್ಟ ಆಗಲ್ಲ. ಸ್ವದ್ರೋಹ ತವ ಕೋಪ ಪರಸಂಪೀಡನಯಾಚ ತಥಾ ಅಧರ್ಮ. ಒಂದು ಅವನಿಗವನು ಮಾಡ್ಕೊಳ್ಳುವ ಅನ್ಯಾಯದ ಬಗ್ಗೆ ಕೋಪ ಬರುತ್ತೆ, ಎರಡನೇದು ಬೇರೆಯವರಿಗೆ ಅದರಿಂದ ಆಗುವ ಅನ್ಯಾಯವನ್ನು ಕೂಡ ಆತ ಖಂಡಿಸ್ತಾನೆ. ಭಗವಂತ ಅದನ್ನು ಒಪ್ಪುದಿಲ್ಲ. ತನಗೆ ಏನೋ ಗಳಿಕೆ ಆಗಬೇಕು ಅಂತ ಬಯಸಿ ಇನ್ನೊಬ್ಬನ ದುಡಿಮೆಯನ್ನ ದುರುಪಯೋಗ ಪಡಿಸಿಕೊಳ್ಳುವುದು, ಅವರನ್ನ ಕಷ್ಟಕ್ಕೆ ಈಡು ಮಾಡುವುದು, ಇದು ಕೂಡ ತಥಾ ಅಧರ್ಮ. ಇದು ಕೂಡ ದೇವರು ಒಪ್ಪುವ ಸಂಗತಿ ಅಲ್ಲ. ನವ್ಯಭಿಚರತಿ ತವೇಕ್ಷ ಯಸ್ಯ ಹ್ಯಭಿಹತೋ ಭಾಗವತೋ ಧರ್ಮ ಸ್ಥಿರಚರತು ಸತ್ವಕದಮ್ಯೇತು ಅಪೃತಗ್ಧೀಯೋಜನುಪಾಸತೆ ತ್ವಾರ್ಯಾಹ. ತತ್ವವನ್ನ ಹೇಳಬೇಕು ಅನ್ನುವ ನಿಜವಾದ ಉದ್ದೇಶದಿಂದಲೇ ನೀನು ಭಾಗವತ ಧರ್ಮಗಳನ್ನೆಲ್ಲ ಬೋಧಿಸಿ ಆಗಿದೆ. ಅದು ಎಂದೂ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಜಗತ್ತಿನಲ್ಲಿ ಚಲಿಸದ ನೂರಾರು ತರದ ಪ್ರಾಣಿಗಳ ಸಮೂಹದಲ್ಲಿ ಯಥಾರ್ಥ ಜ್ಞಾನ ಪಡೆಯುವುದಕ್ಕೆ ಸಾಧ್ಯ ಇರುವುದು ಕೇವಲ ಮನುಷ್ಯ ಜನ್ಮಕ್ಕೆ ಮಾತ್ರ. ಅಂತಹ ಸಾಧು ಜನರು ಖಂಡಿತ ಧರ್ಮಾನುಷ್ಠಾನ ತಪ್ಪಿ ನಡೆಸ್ತಾರೆ. ಓ ಭಗವಂತನೇ, ನಿನ್ನ ದರ್ಶನದಿಂದ ಮಾನವರಿಗೆ ಸಕಲ ಪಾಪಗಳನ್ನು ಕಳೆದುಕೊಳ್ಳುವ ಅವಕಾಶ ಇದೆ. ಇದು ಬಹಳ ಜನ ಸಾಧ್ಯವೇ ಇಲ್ಲ ರೀ ದೇವ್ರು ಕಾಣುವುದು ಅಂದ್ರೇನು, ನಮ್ಮ ಪಾಪಗಳ ಲೆಕ್ಕಾಚಾರ ನಮ್ಗೆ ಗೊತ್ತು ರೀ, ಅದನ್ನ ಕಳಿಲಿಕ್ಕೆ ಜಗತ್ತಲ್ಲಿ ಯಾರತ್ರವೂ ಸಾಧ್ಯ ಇಲ್ಲ. ಅಷ್ಟು ನಮ್ಮ ಪಟ್ಟಿ ಹಿಂದಿಂದ ಕಟ್ಟಿಟ್ಟದ್ದು, ಅದರ ಪಟ್ಟಿಯೇ ನಮ್ಮನ್ನು ಮುಳುಗಿಸಿಬಿಡುತ್ತೆ. ಪಟ್ಟಿಯಲ್ಲಿರುವಂತಹ ಮೂಟೆ ಅಲ್ಲ, ಪಾಪದ ಮೂಟೆ ಅಲ್ಲ, ನಮ್ಮ ಪಟ್ಟಿಯೇ ನಮ್ಮನ್ನು ಮುಳುಗಿಸಿ ಬಿಡುತ್ತೆ, ಅಷ್ಟಿದೆ. ಇದೆಲ್ಲ ಸಾಧ್ಯ ಇಲ್ಲ. ಆಗ ಅದು ಅದು ಭಗವದ್ ದರ್ಶನಾತ್ ನೃಣಾಂ ಅಖಿಲ ಪಾಪಕ್ಷಯ ಅಸಂಭವ ಅಘಟಿತಂ. ಸಾಧ್ಯ ಇಲ್ಲ ಅಂತ ಬಹಳ ಜನ ಮಾತಾಡ್ತಾರೆ. ಆದ್ರೆ ಎನ್ನಾಮ ಅಸಕೃತ್ ಶ್ರವಣಾತ್ ಪುಲ್ಕಸೋಪಿ ವಿಮುಚ್ಯತೆ ಸಂಸಾರಾತ್. ತುಂಬಾ ಅದ್ಭುತವಾದ ಮಾತು. ಪುಲ್ಕಸ ಅಂತಂದ್ರೆ ಇನ್ನೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಷ್ಟು ಪಾಪಿಷ್ಠನಾದಂತ ಒಬ್ಬ ವ್ಯಕ್ತಿ. ಅಂದ್ರೆ ಅವನಿಗೆ ಶರೀರದಿಂದಲೂ ಒಳ್ಳೆ ಶರೀರ ಸಿಕ್ಕಿಲ್ಲ, ಅಂದ್ರೆ ಮನುಷ್ಯನಾಗಿಯೇ ಹುಟ್ಟಿದ್ರಲ್ಲಿ ತುಂಬಾ ಕೀಳರಿಮೆಯ ಭಾವ ಬರುವಂತಹ ಶರೀರ, ಜೊತೆಗೆ ಅಪರಾಧಗಳ ರಾಶಿಯಲ್ಲಿ ಬಿದ್ದು ಹೋಗಿದ್ದಾನೆ. ಆದರೆ ಒಳಗಿನಿಂದ ಮನಸ್ಸು ಮಾತ್ರ ನಾನು ದೇವರನ್ನ ಪಡಿಬೇಕಿತ್ತು, ನನಗೆ ದೇವರು ಬೇಕಿತ್ತು, ನನಗೆ ದೇವರನ್ನ ಕಾಣುವ ಅಪೇಕ್ಷೆ ಇದೆ, ನನ್ನ ಉಸಿರು ದೇವರು ಅಂದ್ರೆ ಅಂತ ಯಾರು ಆ ರೀತಿ ಮೈ ಮರೆತು ಭಗವಂತನ ನಾಮಸ್ಮರಣೆ ಮಾಡ್ತಾನೋ ಅಂಥವನು ಪುಲ್ಕಸೋಪಿ ಸಂಸಾರಾತ್ ವಿಮುಚ್ಯತೆ. ಅವನು ಅತ್ಯಂತ ಹೀನ ಜಾತಿಯವನಾಗಿದ್ರು ಕೂಡ, ಹೀನ ಕರ್ಮಗಳನ್ನ ಮಾಡಿ ಮತ್ತೆ ಮರಳಿ ಆತನನ್ನ ಸಮಾಜ ಮುಖ್ಯವಾಹಿನಿಯಲ್ಲಿ ಕರೆದುಕೊಳ್ಳದೇ ಇದ್ರು ಕೂಡ ದೇವರು ಅವನನ್ನ ನನ್ನ ಹತ್ತಿರದ ಬಂಧು ಅಂತ ಗಟ್ಟಿಯಾಗಿ ಅವನನ್ನ ಅಪ್ಪಿಕೊಳ್ತಾನೆ. ಅಥ ಭಗವನ್ ವಯಮಧುನಾ ತ್ವದವಲೋಕ ಪರಿಮೃಷ್ಟಾಶಯ ಅಮಲಾಹ ಸುರಋಷಿಣ ಜಪಿತಂ ತಾವಕೇನ ಕಥಮನ್ಯಥಾ ಭವತಿ. ಭಗವಂತನೇ, ಚಿತ್ರಕೇತು ಪ್ರಾರ್ಥನೆ ಮಾಡ್ತಾನೆ, ನಾನೀಗ ನಿನ್ನ ದರ್ಶನದಿಂದ ನನಗೀಗ ಅನುಭವ ಆಗ್ತಾ ಇದೆ, ಮನಸ್ಸು ಅತ್ಯಂತ ಹಗುರವಾದ ಹತ್ತಿಯಂತೆ ಆಕಾಶದಲ್ಲಿ ತೇಲ್ತಾ ಇದೆ. ನನಗೆ ಈ ಸಂಸಾರ ನಮ್ಗೆ ಯಾವಾಗ ದುಃಖ ಜಾಸ್ತಿ ಗೊತ್ತಾ? ಎಲ್ಲೋ ಈ ಜಗತ್ತಿನ ವಿಷಯದಲ್ಲಿ ನಾವು ತುಂಬಾ ಮನಸ್ಸನ್ನು ಕೊಟ್ಟಿದ್ದೇವೆ ಅಂದ್ರೆ ಅದು ಹಗ್ಗದ ಹಾಗೆ ಭೂಮಿಯ ಕಡೆ ಎಳಿತಾ ಇರುತ್ತೆ.
ಎಲ್ಲಿ ನಮಗೆ ಯಾವ ವಿಷಯದಲ್ಲಿ ಮನಸ್ಸು ಆ ಯಾವುದೇ ಒಂದು ವಸ್ತುವಿನ ಬಗೆಗಾಗ್ಲಿ ಅಥವಾ ನನ್ನ ವಸ್ತು ಅಥವಾ ನನಗೋಸ್ಕರ ಅಂತ ಈ ನಾನು ನನ್ನದು ನನ್ನಿಂದ ನನಗೋಸ್ಕರ ನನ್ನ ದೆಸೆಯಿಂದ ನನ್ನಲ್ಲಿ ಅನ್ನುವ ಈ ವಿಭಕ್ತಿಗಳ ಗೆರೆಗಳನ್ನ ನಾವು ವಸ್ತುಗಳಲ್ಲಿ ಜೋಡಿಸಿಕೊಳ್ಳದೆ ಅದು ಸಿಕ್ಕಿದ್ರೆ ನಮ್ಮದು ಸಿಗದೇ ಇದ್ರೆ ಭಗವಂತ ಇವತ್ತು ಈಗಿಲ್ಲಪ್ಪ ಮತ್ತೆ ಬಾ ಅಂತ ನಮ್ಮನ್ನ ತಡೆದು ನಿಲ್ಲಿಸುವಂತದ್ದು ಅಂತ ಈ ಭಾವದಿಂದ ಅವನು ಬದುಕಿದ್ದ ಅಂದ್ರೆ ಅಂತಃಕರಣದಲ್ಲಿ ಯಾವುದೇ ತರದ ಆ ಭಾರ ಅವನನ್ನ ಕಾಡುವುದಿಲ್ಲ. ನನಗೀಗ ಆ ಅನುಭವ ಆಗ್ತಾ ಇದೆ. ನನ್ನ ಪಾಪ ತೊಳೆದು ಹೋಗಿದೆ ಅಂತ ಗೊತ್ತಾಗಿದೆ. ಇನ್ನು ನಿನ್ನ ಪ್ರಿಯರಾದ ಭಕ್ತರೆನಿಸಿದ ನಾರದ ಮುನಿಗಳು ಕೊಟ್ಟ ಮಂತ್ರ ಅದು ಸುಳ್ಳಾಗ್ಲಿಕ್ಕೆ ಸಾಧ್ಯನಾ? ಅದು ಫಲಿಸದೆ ಹೋಗ್ಲಿಕ್ಕೆ ಸಾಧ್ಯನಾ? ನಿನ್ನ ದರ್ಶನದಿಂದ ಸತ್ ಆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಂತರಂಗ ಅತ್ಯಂತ ಪುಟಕ್ಕಿಟ್ಟ ಅಪರಂಜಿ ಚಿನ್ನದಂತೆ ಯಾವುದೇ ದೋಷವಿಲ್ಲದಂತೆ ಅತ್ಯಂತ ಎತ್ತರದ ಸ್ಥಿತಿಗೆ ಮನಸ್ಸನ್ನು ಏರಿಸತ್ತೆ ಅಂತ ಹೇಳಿದ ಮಾತು ಸುಳ್ಳಾಗ್ಲಿಕ್ಕೆ ತಾವಕೇನ ಕಥಂ ಅನ್ಯಥಾ ಭವತಿ ಅಂತ ಕೇಳ್ತಾರೆ. ವಿದಿತಮನಂತನಮಸ್ತುಭ್ಯಂ ತವ ಜಗದಾತ್ಮನೋ ಜನೈರಿಹಾಚರಿತಂ ವಿಜ್ಞಾಪ್ಯಂ ಪರಮಗುರೋ ಸವಿತುರ್ವ ಖದ್ಯೋತೈಹಿ. ಆದ್ರೆ ಚಿತ್ರಕೇತು ಹೇಳ್ತಾನೆ, ಎಲ್ಲರ ಅಂತರ್ಯಾಮಿಯಾಗಿ ನೆಲೆಸಿರುವ ನಿನಗೆ ತಿಳಿಯದಂತೆ ಏನ್ ಮಾಡ್ಲಿಕ್ಕೆ ಸಾಧ್ಯ ನಾವು? ಎಲ್ಲವೂ ನಿನಗೆ ಗೊತ್ತಿದೆ, ಎಲ್ಲವೂ ನಿನ್ನ ಅರಿವಿನಲ್ಲಿದೆ. ಆ ಗುರುಗಳಿಗೂ ಗುರು ನೀನು, ಒಂಥರ ಗುಗ್ಗುರು. ತವ ಜಗದಾತ್ಮನೋ ಜನೈರಿಹಾಚರಿತಂ ಪರಮ ಗುರೋ, ನೀನು ಅತ್ಯಂತ ಪರಮ ಗುರು ನೀನು. ಗುರು ಅಂದ್ರೆ ಸಹಜವಾಗಿ ಭಾರ ಅಂತ ಅರ್ಥ, ಆದ್ರೆ ಉಳಿದವರನ್ನ ಹಗುರ ಮಾಡುವವನು ಅಂತ ಅರ್ಥ. ಅಂದ್ರೆ ಉಳಿದವರ ಬೇಡವಾದ ಭಾರವನ್ನೆಲ್ಲ ತಾನ್ ತಗೊಂಡು ಅವರನ್ನ ಹಗುರ ನೀವು ಮೇಲಕ್ಕೆ ಹೋಗಿ ಅಂತ ಎತ್ತರಕ್ಕೇರಿಸುವವನು ಗುರು. ಹಾಗಾಗಿ ನೀನು ಸಹಜವಾಗಿ ಭಾರವಾಗಿದ್ದು ನಮ್ಮನ್ನೆಲ್ಲ ಹಗುರಾಗಿಸಿ ನಮ್ಮನ್ನ ವಿಶೇಷವಾಗಿ ಎತ್ತರಕ್ಕೆ ಏರಿಸುವಂತಹ ಕರುಣಾಳು. ನಾನು ಸ್ವಲ್ಪ ದಡ್ಡನಾಗಿದ್ದೆ. ಆ ನಿನಗೇನ್ ಹೇಳುದು ಈ ಗುಣಗಳನ್ನೆಲ್ಲ? ನೀನ್ ಹೀಗೆ ನೀನು ಹಾಗೆ. ನಾನೇನು ನಿನಗೆ ನಿನ್ ಬಗ್ಗೆ ಗೊತ್ತು ಮಾಡ್ತಾ ಇದ್ದೇನೆ ಅಂತಲ್ಲ. ನನಗೆ ನಾರದರು ಇದನ್ನೆಲ್ಲ ಹೇಳಿದರೆ ಅದನ್ನ ನಿನ್ನ ಹತ್ರ ಒಂದ್ಸಲ ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗತ್ತೆ. ಅದಕ್ಕೋಸ್ಕರ ಎಲ್ಲವನ್ನು ನಿನ್ನ ಹತ್ರ ಹಂಚಿಕೊಳ್ತಾ ಇದ್ದೇನೆ. ಎಲ್ಲವನ್ನೂ ನೋಡುವ ಸೂರ್ಯನಿಗೆ ಮಿಣುಕು ಹುಳ ನಾನು ನಿನ್ನನ್ನು ತೋರಿಸ್ತೇನೆ, ಜಗತ್ತಿಗೆ ನೋಡು ನಿನ್ನನ್ನ ಸೂರ್ಯ ಅಂದ್ರೆ ಏನು ಅಂತ ನಾನ್ ಪರಿಚಯ ಮಾಡುತ್ತೇನೆ ಅಂತಂದ್ರೆ ಅದು ಎಂತ ದಡ್ಡತನವಾಗುತ್ತೋ. ಕಿಯದಿಹ ಸವಿತುರುವ ಕದ್ಯೋತೈ. ಕದ್ಯೋತ ಅಂದ್ರೆ ಮಿಣುಕು ಹುಳ, ಮಿಂಚುಳಕ್ಕೆ ಕದ್ಯೋತ ಅಂತ ಹೆಸರು. ಕ ದ್ಯೋತ, ಖ ಅಂದ್ರೆ ಆಕಾಶ. ಆಕಾಶದಲ್ಲಿ ದ್ಯೋತತೆ ಯಾವಾಗ? ರಾತ್ರಿ ಮಾತ್ರ, ಹಗಲಲ್ಲ. ರಾತ್ರಿ ಮಾತ್ರ ಆಕಾಶದಲ್ಲಿ ಅದಿದೆ ಅಂತ ಗೊತ್ತಾಗುತ್ತೆ, ಅದರಿಂದ ಏನಿದೆ ಅಂತ ಗೊತ್ತಾಗುದಿಲ್ಲ. ಆದ್ರೆ ಅದು ಹೇಗೆ ಒಂದು ವೇಳೆ ಹಗಲು ಒಂದು ವೇಳೆ ಸೂರ್ಯನನ್ನ ನಿಂತು ನಾನು ಪರಿಚಯಿಸ್ತೇನೆ ಈ ಸೂರ್ಯನನ್ನ ಅಂತ ಹೊರಟ್ರೆ ಹೇಗೋ ನಾನು ನಿನ್ನ ಬಗ್ಗೆ ಮಾತಾಡ್ತಾ ಇರುವುದು ಹಾಗೆ ಅಷ್ಟು ಆ ಸೂಕ್ಷ್ಮವಾದ ಆ ವಿಷಯಗಳಾಗಿವೆ ಅಷ್ಟೇ ಹೊರತು ಅದು ನಿನ್ನ ಮಹತ್ವವನ್ನ ಪೂರ್ತಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಮಸ್ತುಭ್ಯಂ ಭಗವತೆ ಸಕಲ ಜಗಸ್ಥಿತಿಲಯೋಧ ಏಷಾಯ ದುರವಸ್ಥಿತ ಆತ್ಮಗತಯೇ ಯೋಗಿನಾಂ ನಮಃ ಪರಮಹಂಸಾಯ. ಸಕಲ ಜಗತ್ತಿನ ಸ್ಥಿತಿ ಲಯ ಉತ್ಪತ್ತಿಗಳಿಗೆ ಕಾರಣನಾಗಿರುವಂತಹ ನೀನು, ನಿನಗೆ ನಾವೇನ್ ಕೊಡಬಹುದು? ನಮಸ್ಕಾರ ಮಾಡಬಹುದು ಅಷ್ಟೇ. ದೇವರಿಗೆ ನಾವು ಮಾಡಬಹುದಾದಂತಹ ಅತ್ಯಂತ ದೊಡ್ಡ ಉಡುಗೊರೆ ಏನು ಅಂದ್ರೆ ಕೈ ಮುಗಿದು ನಿರ್ಮಲವಾದ ಚಿತ್ತದಿಂದ ಇದು ನಿಜವಾಗಿಯೂ ಕೂಡ ದೇವರಿಗೆ ನಾವು ಕೊಡಬಹುದಾದ ಒಂದು ದೊಡ್ಡ ಉಡುಗೊರೆ ಅನ್ನುವ ಪ್ರಜ್ಞೆಯ ಜೊತೆಗೆ ನಿನ್ ಹೊರತು ಪೊರೆವವರ ನಾನರಿಯೇ ಹರಿಯೇ ಅಂತ ತಲೆ ತಗ್ಗಿದಾಗ ದೇವರಿಗೆ ಬಹಳ ಸಂತೋಷ ಆಗುತ್ತೆ. ದೇವರಿಗೆ ನಾವೇನೋ ಕಿಸೆಯಿಂದ ತೆಗೆದುಕೊಡ್ತೇವೆ, ಚೆಕ್ ಬರೆದು ಕೊಡ್ತೇವೆ, ಅಥವಾ ಇನ್ನೇನು ವಸ್ತುಗಳನ್ನು ತಂದು ಕೊಡ್ತೇವೆ, ಅಡಿಗೆ ಮಾಡಿ ಹಾಕ್ತೇವೆ, ನೈವೇದ್ಯ ದೊಡ್ಡದು ಮಾಡ್ತೇವೆ, ದೊಡ್ಡ ಮೂರ್ತಿ ಇಟ್ಟು ಪೂಜೆ ಮಾಡ್ತೇವೆ, ಸಿಕ್ಕಾಪಟ್ಟೆ ಅಭಿಷೇಕ ಮಾಡ್ತೇವೆ, ತುಂಬಾ ಅಲಂಕಾರ ಪೂಜೆಗಳನ್ನು ಕೊಡ್ತೇವೆ, ಮಧ್ಯಾಹ್ನ ನೈವೇದ್ಯಕ್ಕೆ ಪಾಯಸ ಸೇವೆ ಮಾಡಿಸ್ತೇವೆ. ಇದನ್ನು ಯಾವುದನ್ನು ಕಾಯಲ್ಲ. ಅವನು ಕಾಯುವುದು ನಮ್ಮ ಹೃದಯದ ನಿರ್ಮಲವಾದ ಭಕ್ತಿ. ಆ ಭಕ್ತಿಗೆ ಭಗವಂತ ನಿರಂತರ ಮೆಚ್ಚುತ್ತಾ ಇರ್ತಾನೆ. ಆದ್ರೆ ಕುಹಕಿಗಳಿಗೆ ಎಂದೂ ಸಿಗಲ್ಲ. ದೇವ್ರೇನ್ ನನಗ್ ಗೊತ್ತಿಲ್ವಾ? ದೇವ್ರನ್ನ ನೋಡಿ ಬೇಕಾದಷ್ಟು ಅವನ್ ಏನು ಅಂತ ಅದನ್ನ ಏನ್ ಹೇಳುದು? ಅದು ಹೇಳಲಿಕ್ಕೆ ಬರುವಂತದ್ದೇ ಅಲ್ಲ ಅಂತ ಬಹಳ ಜನಕ್ಕೆ ಏನೋ ತಾನೆಲ್ಲ ದೇವ್ರನ್ನ ತಿಳ್ಕೊಂಡು ಅರ್ದು ಕುಡಿದು ರುಬ್ಬಿ ಹೊಟ್ಟೆಯಲ್ಲಿ ಜೀರ್ಣ ಮಾಡ್ಕೊಂಡ್ಬಿಟ್ಟಿದ್ದೇನೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅಂತಹ ಕುಯೋಗಿಗಳಿಗೆ ಎಂದೂ ಕೂಡ ನೀನು ದುರವಾಸಿತ ಆತ್ಮಗತಯೇ, ದೇವರ ಬಗ್ಗೆ ತಿರಸ್ಕಾರ ಭಾವ ಇರುವವನಿಗೆ ಎಂದೂ ಕಾಣದವನು. ದೇವರನ್ನೋ ಇನ್ವೇ ಇಲ್ಲ. ದೇವರು ಸುಮ್ಮನೆ ನೀವೆಲ್ಲ ಕಟ್ಟಿಟ್ಟ ನಿಮ್ಮದೇ ಕಲ್ಪನೆಯ ಒಂದು ಭ್ರಮೆಯ ಮಾತುಗಳಷ್ಟೇ.
ಅಂತ ಹೀಗೆಲ್ಲ ಮಾತಾಡೋರಿಗೆ ಕಾಣದೇ ಇರುವಂತಹ ಶುದ್ಧ ಸ್ವರೂಪನೇ ನಿನಗೊಂದು ದೊಡ್ಡ ನಮಸ್ಕಾರ. ಯಾಕೆಂದ್ರೆ ನೀನು ಎಲ್ಲರಿಗೂ ಕಾಣಬೇಕು ಅಂತ ಆಸೆ ಪಡೋವನೇ ಅಲ್ಲ, ಪರಮಹಂಸ. ನಿನ್ನಷ್ಟು ವೈರಾಗ್ಯ ಯಾರಿಗೂ ಇಲ್ಲ. ಆದ್ರಿಂದಾಗಿಯೇನೆ ನಿನಗೆ ಯಾವ್ದ್ರ ಬಗ್ಗೆ ದುಃಖ ಆಗಲ್ಲ. ನಮ್ಗೆ ಯಾಕೆ ದುಃಖ ಅಂದ್ರೆ, ನಮ್ಮನ್ನ ಯಾರಾದ್ರೂ ಇಷ್ಟು ಚೆನ್ನಾಗಿ ಒಳ್ಳೆ ಅಲಂಕಾರ ಮಾಡ್ಕೊಂಡು ಬಂದಾಗ್ಲೂ ಚೆನ್ನಾಗಿದೆ ಅಂತ ಯಾರು ಹೇಳದೇ ಇದ್ರೆ ಒಂದ್ಸಲ ಮುಖ ಸಣ್ಣದಾಗುತ್ತೆ. ಛೆ, ಹೇಳಿದ್ರೆ ಚೆನ್ನಾಗಿರ್ತಿತ್ತು, ಹೇಳಲಿಲ್ಲಲ್ಲ. ಅದು ಕೆಲವೊಂದ್ ಸರ್ತಿ ಇನ್ನು ಹೀಗಿರುತ್ತೆ, ತುಂಬಾ ಚೆನ್ನಾಗಿದೆ ಡ್ರೆಸ್ಸು, ಆ ಅಂದ್ರೆ 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 ನಿಮ್ಗೆ ಡ್ರೆಸ್ ಚೆನ್ನಾಗಿದೆ ಅಂತ ಅರ್ಥ. ಹಾಗೆ ಇದ್ರೆ ಸಮಾಧಾನ ಆಗುತ್ತೆ. ಡ್ರೆಸ್ ಅಲ್ಲಿ ನೀವು ಚೆನ್ನಾಗಿ ಕಾಣ್ತಿದ್ದೀರಿ ಅಂತ ಹೇಳುದ್ರ ಬದಲು ಡ್ರೆಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಹೇಗಿರುತ್ತೆ? ಹಾಗೆ ಆ ಯಾರಿಂದಲೂ ಯಾವತ್ತು ಯಾವ ರೀತಿಯಿಂದಲೂ ಹೊಗಳಿಕೆಯ ಮಾತುಗಳಿಗೆ ಕಿವಿ ಕೊಡದ ಅಥವಾ ಅದನ್ನು ಅಪೇಕ್ಷಿಸದಂತಹ ನಿನಗೆ ದೊಡ್ಡ ನಮಸ್ಕಾರ. ಯಂ ವೈ ಶ್ವಸಂತಂ ಅನುವಿಶ್ವಸೃಜ ಶ್ವಸಂತಿ ಯಂ ಚೇಕಿತಾನಮನುವೃತ್ತಯ ಉಚ್ಚಕಂತಿ ಭೂಮಂಡಲಂ ಸರ್ಷಪಾಯತಿ ಯಸ್ಯ ಮೂರ್ಧ್ನಿ ತಸ್ಮೈ ನಮೋ ಭಗವತೆ ಸಹಸ್ರಮೂರ್ಧ್ನಿ. ನಿನ್ನ ಪ್ರೇರಣೆ ಇಲ್ಲದೆ ನಾವು ನಮಸ್ಕಾರ ಮಾಡುವುದು ಸಾಧ್ಯ ಇಲ್ಲ. ನೀನು ಒಳಗೆ ನಿಂತು ಕಾರ್ಯಭಾರಗಳನ್ನು ನಡೆಸಿದ್ರೆ ಮಾತ್ರ ಬ್ರಹ್ಮಾದಿಗಳು ಕಾರ್ಯ ಮಾಡ್ತಾರೆ. ನೀನು ಒಳಗಿನಿಂದ ಕಣ್ಣಿನಿಂದ ನೋಡಿದ್ರೆ ಮಾತ್ರ ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ತವೆ. ಅದೇ ರೀತಿ ನೀನು ಶೇಷನಲ್ಲಿ ನಿಂತು ಆ ಹೆಡೆಯ ಮೇಲೆ ಭೂಮಂಡಲವನ್ನ ಸಾಸುವೆ ಕಾಳಿನಂತೆ ನಿಲ್ಲಿಸಿದ್ದಿ. ಅಂತಹ 1000 ಹೆಡೆಗಳುಳ್ಳ ಶೇಷನ ಅಂತರ್ಯಾಮಿಯಾದ ಓ ಸಂಕರ್ಷಣನೆ, ನಿನಗೆ ಅನಂತ ನಮಸ್ಕಾರ ಅಂತ ಅವನು ಆ ನಮಸ್ಕಾರವನ್ನ ಅರ್ಪಿಸ್ತಾನೆ. ಚಿತ್ರಕೇತುವಿಗೆ ಆ ನಂತರ ವರದಾನ ಸಿಗುತ್ತೆ. ಶುಕಾಚಾರ್ಯ ಹೇಳ್ತಾರೆ, ಸಂಸ್ತುತೋ ಭಗವಾನೇವಂ ಅನಂತ ಅನಸ್ತಮಮಾಶತ ವಿದ್ಯಾಧರ ಭಗವಂತನನ್ನ ಹೀಗೆ ಸ್ತುತಿಸಿದಾಗ ಆ ಸಂಕರ್ಷಣ ರೂಪಿ ಪರಮಾತ್ಮ ಪ್ರಸನ್ನನಾಗಿ ವಿದ್ಯಾಧರ ಚಕ್ರವರ್ತಿಯಾದಂತಹ ಚಿತ್ರಕೇತುವನ್ನು ಕುರಿತು ಹೀಗೆ ಪ್ರತ್ಯುತ್ತರ ಕೊಟ್ಟ. ಶ್ರೀ ಭಗವಾನುವಾಚ ಯನ್ನಾರದಾಂಗಿರೋಧ್ಯಾಂತೆ ವ್ಯಾಹೃತಂ ಮನಸಾಸನಂ ಸಂಸಿದ್ಧೋಸಿ ತಯಾ ರಾಗೈ ವಿದ್ಯೆಯಾ ದರ್ಶನಾರ್ಥನೇ. ಅಹಂ ವೈ ಸರ್ವಭೂತಾನಿ ಭೂತಾತ್ಮ ಭೂತಭಾವನ ಶಬ್ದ ಬ್ರಹ್ಮ ಪರಂ ಬ್ರಹ್ಮ ಮಮೋ ಭೇ ಶಾಶ್ವತೀಶಂ. ಎಲ್ಲ ಜೀವಿಗಳಿಗೆ ಅಂತರ್ಯಾಮಿಯಾಗಿ ಇರುವ ನಾನು ಎಲ್ಲದರ ಅಧಿಪತಿಯೂ ಹೌದು. ಜೀವಿಗಳನ್ನು ಸೃಷ್ಟಿಸಿದವನು ನಾನೇ. ಶಬ್ದ ಬ್ರಹ್ಮ ಅಂದ್ರೆ ವೇದಾದಿ ಶಾಸ್ತ್ರಗಳು, ಪರಂ ಬ್ರಹ್ಮ ಅಂದ್ರೆ ಅದರಿಂದ ಪ್ರತಿಪಾದ್ಯನಾದ ನಾನು. ಈ ಎರಡೂ ಕೂಡ ನನ್ನ ಶಾಶ್ವತವಾದ ರೂಪಗಳು. ಅಂದ್ರೆ ವೇದಗಳಲ್ಲಿ ನಾನು ಬಹಳ ವಿಶೇಷವಾಗಿ ಕಾಣಿಸಿಕೊಳ್ತೇನೆ. ನನಗೆ ಇಷ್ಟ ವೇದಗಳು ಅಂದ್ರೆ ಅದನ್ನ ಶಬ್ದ ಬ್ರಹ್ಮ ಅಂತ ಕರೀತಾರೆ. ಆ ವೇದದಿಂದ ಪ್ರತಿಪಾದ್ಯನಾದವನು ನಾನೇ. ಆದ್ರಿಂದಾಗಿ ನನ್ನನ್ನು ಅರ್ಥ ಬ್ರಹ್ಮ ಅಂತಾನೂ ಕರೀತಾರೆ, ಪರಂ ಬ್ರಹ್ಮ ಅಂತಾನೂ ಕರೀತಾರೆ. ಹಾಗಾಗಿ ಎರಡು ನನ್ನ ವಿಶಿಷ್ಟವಾದ ರೂಪಗಳು. ನೀನು ಎರಡೂ ಮುಖಗಳಲ್ಲಿ ಅಂದ್ರೆ ಸ್ತೋತ್ರ ಮಾಡುವುದರ ಮೂಲಕ ಶಾಸ್ತ್ರದ ಮಾತನ್ನ ಎತ್ತಿ ತೋರಿಸಿದ್ದಿ. ನನ್ನನ್ನ ನೋಡ್ತಾ ನೋಡ್ತಾ ಕಂಗಳಲ್ಲಿ ತುಂಬಿಕೊಂಡವನಾದ್ರಿಂದಾಗಿ ನನ್ನ ಆ ನೇರವಾದ ಅಪ್ರಾಕೃತವಾದ ಆಕೃತಿಯನ್ನು ಕೂಡ ನೀನು ಕಂಡಿದ್ದಿ. ಲೋಕೇ ವಿತತಮಾತ್ಮಾನಂ ಲೋಕಂ ಚಾತ್ಮನಿ ಸಂತತಂ ಉಭಯಂಚ ಮಯಾ ವ್ಯಾಪ್ತಂ ನೈಚ ವಿರೋಧಂ ಕೃತಂ. ನಿನಗೆ ಒಂದು ಮುಖ್ಯವಾದ ಸಂಗತಿ ಹೇಳಬೇಕಿದೆ. ಆತ್ಮಾನಂ ಲೋಕೆ ವಿತತಂ ಲೋಕಂಚ ಆತ್ಮನಿ ಸಂತತಂ. ಈ ಪರಮಾತ್ಮ ಲೋಕದ ಎಲ್ಲವನ್ನು ಕೂಡ ಆವರಿಸಿ ನಿಂತಿದ್ದಾನೆ. ಎಲ್ಲವೂ ಕೂಡ ಲೋಕದಲ್ಲಿ ಅವನ ಒಳಗೆ ತುಂಬಿ ನಿಂತಿದೆ. ಲೋಕಂಚ ಆತ್ಮನಿ, ಪರಮಾತ್ಮನಲ್ಲಿ ನೆಲೆಸಿದೆ ಮತ್ತು ಎಲ್ಲದರಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಉಭಯಂಚ ಮಯಾ ವ್ಯಾಪ್ತಂ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ಉಪನಿಷತ್ತಿನ ಮಾತನ್ನ ಇಲ್ಲಿ ಈ ರೀತಿ ನೆನಪಿಸಿದ್ದಾನೆ. ಉಭಯಂಚ ಮಯಾ ವ್ಯಾಪ್ತಂ, ಎರಡೂ ರೀತಿ ವಸ್ತುಗಳನ್ನೂ ವ್ಯಾಪಿಸಿದ್ದೇನೆ, ವಸ್ತುವಿನ ಒಳಗೂ ಹೊರಗೂ ಎರಡೂ ರೀತಿ ಅಂದ್ರೆ ವಸ್ತುವಿನ ಹೊರಭಾಗವನ್ನು ವ್ಯಾಪಿಸಿದ್ದೇನೆ, ವಸ್ತುಗಳ ಒಳಭಾಗವನ್ನು ಕೂಡ ವ್ಯಾಪಿಸಿದ್ದೇನೆ. ಅದರಿಂದಾಗಿ ನನ್ನನ್ನು ಚಿಂತಿಸುವಾಗ ಕಷ್ಟ ಇಲ್ಲ. ಜಗತ್ತಿನಲ್ಲಿ ಒಳಗಿದ್ದು ಕಾಣಲಿಲ್ಲ ಅಂದ್ರೆ
ವ್ಯಾಪ್ತವಾದ ಹೊರಗಿನ ಭಾವ ಆಕಾಶ ರೂಪದಲ್ಲಿ ನಿರ್ವಿಕಾರವಾಗಿರುವವನು ಕೂಡ ನೀನೇ ಅಂತ ಚಿಂತಿಸುವುದು ಸುಲಭ. ಯಥಾ ಸುಷುಪ್ತ ಪುರುಷೋ ವಿಶ್ವಂ ಪಶ್ಯತಿ ಚಾತ್ಮನಿ ಆತ್ಮಾನಮೇಕದೇಶಸ್ಥಂ ಮನ್ಯತೆ ಸ್ವಪ್ನ ಉತ್ಥಿತಃ. ನಿದ್ದೆ ಮಾಡ್ತಾ ಇರುವಂತಹ ಒಬ್ಬ ಜೀವ ಮನಸ್ಸಿನ ಒಳಗೆ ತನ್ನ ಮನಸ್ಸಿನಿಂದಲೇ ವಾಸನಾಮಯ ಅಂದ್ರೆ ಸಂಸ್ಕಾರ ರೂಪವಾದಂತಹ, ಅಂದ್ರೆ ಮೊದಲೇ ನೋಡಿದ ರೆಕಾರ್ಡಿಂಗು, ಮೊದಲೇ ಕೇಳಿದ ರೆಕಾರ್ಡಿಂಗು, ಮೊದಲೇ ಸ್ಮೆಲ್ ನೋಡಿದ ರೆಕಾರ್ಡಿಂಗು ಇರುತ್ತೆ, ಎಲ್ಲಾ ರೆಕಾರ್ಡಿಂಗು ಇರುತ್ತೆ. ಕಣ್ಣಿನಿಂದ, ಕಿವಿಯಿಂದ, ಮೂಗಿಂದ, ಬಾಯಿಂದ, ಕೈಯಿಂದ, ಪ್ರತಿಯೊಂದು ಇಂದ್ರಿಯದ ಕಾರ್ಯಗಳು ಕೂಡ ಅಲ್ಲಿ ಒಳಗೆ ವಾಸನಾಮಯ ಅಂದ್ರೆ ಅದರ ಮೂಲ ಆ ಗುಣ ಒಳಗಿನಿಂದ ಅದು ನಮ್ಮ ಅನುಭವಕ್ಕೆ ಬರುವುದಕ್ಕೆ ಬೇಕಿರುವುದನ್ನ ಆಗಾಗ ಸ್ವಪ್ನದಲ್ಲಿ ತೆಗೆದು ತೆಗೆದು ತೋರಿಸ್ಲಿಕ್ಕೆ ರೆಡಿ ಮಾಡಿ ಇಟ್ಟಿರುತ್ತೆ. ಅದು ತೆಗೆದು ತೋರಿಸ್ಲಿಕ್ಕೆ ಅಂದ್ರೆ ಜೀವ ತಾನೇ ಡಬ್ಬಿ ಕೈ ಹಾಕಿ ತೆಗೆದು ತಿನ್ಲಿಕ್ಕೆ ಆಗಲ್ಲ ಸ್ವಪ್ನದಲ್ಲಿ. ಬೇರೆಯವರು ತೆಗೆದು ತೋರಿಸಿದ್ರೆ ಅದನ್ನ ನೋಡಿ ಬಡಿಸಿದ್ರೆ ಊಟ ಮಾಡ್ಬೋದಷ್ಟೇ. ಈಗ ನಾವು ಎಚ್ಚರದಲ್ಲಿದ್ದಾಗ ನಂಗೆ ಇಂಥದ್ ನೋಡ್ಬೇಕು ಅಂತ ನಾವು ಬಯಸಿ ಹೋಗಿ ಆ ಸಿನಿಮಾ ನೋಡ್ಬೋದು, ಅದು ಹೋಮ್ ಥಿಯೇಟರ್ ಆದ್ರೆ. ಥಿಯೇಟರ್ಗೆ ಹೋದ್ರೆ ಅವ್ರು ಏನ್ ಸಿನಿಮಾ ತೋರಿಸ್ತಾರೋ ಅದನ್ನೇ ನೋಡ್ಬೇಕು. ಈ ಅವರು ತೋರಿಸುವ ಥಿಯೇಟರ್ ಇದೆಯಲ್ಲ ಅದು ಸ್ವಪ್ನ, ನಾವು ನೋಡೋ ಥಿಯೇಟರ್ ಇದೆಯಲ್ಲ ಅದು ಹೋಮ್ ಥಿಯೇಟರ್. ಅದರಲ್ಲೂ ಹೋಮ್ ಥಿಯೇಟರ್ ಅಲ್ಲಿ ನಾವೇ ಎಲ್ಲ ಮಾಡ್ತಾ ಇದ್ದೇವೆ ಅಂತ ಕೆಲವೊಮ್ಮೆ ಭ್ರಮೆ ಇರುತ್ತೆ. ವಸ್ತುತಃ ಈಗಾಗ್ಲೇ ಯಾರೋ ರೆಡಿ ಮಾಡಿ ಶೂಟ್ ಮಾಡಿ ಇಟ್ಟದ್ದನ್ನ ನಾವು ತೆಗೆದು ನೋಡ್ತಾ ಇದ್ದೇವೆ ಹೊರತು ನಾವೀಗ ನೋಡುವಾಗ ಹಲ್ ಕಚ್ಚುದೇನು, ಆ ವಿಲನಿಗೆ ಹೊಡೆಯುವಾಗ ನಾವೇ ಹೊಡಿತಾ ಇದ್ದೇವೆ ಅಂತ ಫೀಲ್ ಆಗುದೇನು, ಇದೆಲ್ಲ ನಮ್ಗೆ ಇರುತ್ತೆ ಒಳಗಿನಿಂದ ಆ ಭಾವ. ಆದ್ರೆ ನಿಜವಾಗಿ ನಾವು ಮಾಡುದಲ್ಲ. ಆದ್ರೆ ಸ್ವಪ್ನದಲ್ಲಿ ನಮ್ಗೆ ಇದು ಗೊತ್ತಾಗುದಿಲ್ಲ. ಸ್ವಪ್ನದಲ್ಲಿ ಏನು ಅಂದ್ರೆ ನಮ್ಗೆ ಸಿನಿಮಾ ತೋರಿಸುವಾಗ ನಾವೇ ಅದರೊಳಗೆ ಎಲ್ಲ ಪಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅನ್ನುವ ಹಾಗೆ ಇರುತ್ತೆ. ಇದು ಭಗವಂತನ ಎರಡನೇ ರೂಪ. ಇದು ವಿಶ್ವಂ ಅನ್ನುವಂತಹ ರೂಪದಿಂದ ಹೊರಗಿನ ಪ್ರಪಂಚದ ಸುಖವನ್ನ ಅಂದ್ರೆ ಈ ಚಟುವಟಿಕೆಗಳನ್ನ ತೋರಿಸ್ತಾ ಇರ್ತಾನೆ. ತೈಜಸ ಅನ್ನುವ ರೂಪದಿಂದ ಒಳಗಿನಿಂದ ನಿಂತು ಅಂತರ್ಯಾಮಿ ರೂಪವಾಗಿ ನಿಂತುಕೊಂಡು ಒಳಗಿನಿಂದ ವಾಸನಾಮಯವಾದ ಪ್ರಪಂಚವನ್ನ ಕಾಣುವಂತೆ ಮಾಡುತ್ತಾನೆ. ಎದ್ದೇಳುವಾಗ ಆ ಅಂದ್ರೆ ಎದ್ದ ಪ್ರಪಂಚದಲ್ಲಿ ಕಳೆದ ಪ್ರಪಂಚವನ್ನ ಹುಡುಕ್ಲಿಕ್ಕೆ ಹೋಗ್ತಾನೆ. ಆಗ ತಲೆ ಎಲ್ಲ ಕೆಡ್ಲಿಕ್ಕೆ ಶುರುವಾಗುತ್ತೆ. ಆದ್ರಿಂದಾಗಿ ಸ್ವಪ್ನ ಮತ್ತು ಸುಷುಪ್ತಿ ಇದೆರಡೂ ಕೂಡ ನಿನ್ನದೇ ಆಟದ ಲೀಲೆಯ ಕಾರ್ಯಗಳು. ಏವಂ ಜಾಗರಣಾದೀನಿ ಜೀವಸ್ಥಾನಾನಿ ಚಾತ್ಮನ ಮಾಯಾ ಮಾತ್ರಾಣಿ ವಿಜ್ಞಾಯ ತದ್ರಷ್ಟಾರಂ ಪರಂ ಸ್ಮರೇತ್. ಎಚ್ಚರ, ಕನಸು, ನಿದ್ದೆ. ಎಚ್ಚರ, ಕನಸು, ನಿದ್ದೆ ಮೂರೂ ಪರಮಾತ್ಮನ ಅಧೀನದಲ್ಲೇ ಇದೆ. ಎಚ್ಚರವನ್ನು ವಿಶ್ವನಾಗಿ ನಿಂತು ನಿರ್ವಹಿಸ್ತಾನೆ, ಕನಸನ್ನ ತೈಜಸ್ಸನಾಗಿ ನಿರ್ವಹಿಸ್ತಾನೆ. ಆ ಶಬ್ದವೇ ತೈಜಸ ಅಂತ. ತೈಜಸ ಅಂದ್ರೆ ಲೈಟ್, ತೇಜಸ್ಸಿನಿಂದ ಕಾಣುವಂಥದ್ದು. ಅಂದ್ರೆ ಕನಸು ಅದು ಒಳಗಿನಿಂದ ಕತ್ತಲೆ ಬೆಳಕಿನ ಆಟ. ಅದು ಈ ಹೊರಗಿನ ಹಾಗೆ ವಸ್ತುಗಳು ಇರುವುದಿಲ್ಲ ಅಲ್ಲಿ. ಕತ್ತಲೆ ಬೆಳಕಿನಿಂದ ವಸ್ತುಗಳು ಇರುವಂತೆ ಕಾಣ್ತಾ ಇರುತ್ತೆ. ಹೇಗೆ ನೀವು ಸ್ಕ್ರೀನ್ ಮೇಲೆ ಬೀಳುವಂತಹ ಪದಾರ್ಥಗಳನ್ನು ನೋಡುವಾಗ ಅಲ್ಲಿ ವಸ್ತುಗಳು ಇಲ್ಲ, ಎಂಥದೂ ಇಲ್ಲ, ಅಲ್ಲಿ ಲೈಟೇ ನಿಮ್ಮನ್ನ ಅಷ್ಟೊತ್ತು ಆಟ ಆಡಿಸುದು. ಆ ಲೈಟ್ ಅನ್ನ ನೋಡಿ ನೀವು ವಸ್ತು ಇದೆ ಅಂತ ಅನ್ಕೊಂಡು ಕಣ್ಣೀರು ಹಾಕುದೇನು, ಅಯ್ಯೋ ಅಂತ ಅನ್ನೋದೇನು, ಸಿಟ್ಟು ಮಾಡ್ಕೊಳ್ಳುವುದೇನು, ನೆಲ ಕುಟ್ಟುದೇನು, ಕಾಲ್ ಚಿಚ್ಚಿದೇನು ಎಲ್ಲ ಮಾಡ್ತಿರ್ತಾರೆ. ಕೈಯಲ್ಲಿ ಹಿಡ್ಕೊಂಡಿರುವಂತಹ ಪಾಪ್ಕಾರ್ನ್ ಡಬ್ಬಿಯೇ ಪಟಕ್ ಅಂತ ಆಗ್ಬಿಡುತ್ತೆ ಅವನ್ ಹೊಡಿಬೇಕು ಅನ್ನೋ ಕೋಪಕ್ಕೆ. ಅಂದ್ರೆ ಆ ರೀತಿ ನಮ್ಮೊಳಗೆ ಆಗುವ ಭಾವನೆಗಳನ್ನ ನಾವಲ್ಲಿ ನಿರ್ಲಕ್ಷಿಸ್ಲಿಕ್ಕೆ ಆಗುದಿಲ್ಲ ಅನ್ನೋದು ಅದು ಕಾರ್ಯರೂಪದಲ್ಲಿ ಕಾಣುತ್ತೆ ಬಿಟ್ರೆ, ಆದ್ರೆ ನಿಜವಾಗಿ ಅದು ಹೊರಗೆ ನಡೆಯುವಂಥದ್ದು ಮೂರು ರೂಪಗಳಿಂದ ಅಂತ. ವಿಶ್ವ, ತೈಜಸ, ಪ್ರಾಜ್ಞ ಅನ್ನುವ ಮೂರು ರೂಪಗಳಿಂದ ನಿನ್ನ ಇಚ್ಛೆಯಿಂದ ನಡೆಯುತ್ತೆ. ಪ್ರಕೃತಿಯಿಂದ ನಿನಗೆ ಅಧೀನವಾದ ಪ್ರಕೃತಿ ಅದಕ್ಕೆ ಸಹಕಾರ ಕೊಡುತ್ತೆ. ಹೀಗಂತ ಭಗವಂತನನ್ನ ತದ್ದ್ರಷ್ಟಾರಂ ಪರಂ ಸ್ಮರೇತ್. ಹೀಗೆ ಭಗವಂತನನ್ನ ಅವನೇ ನೋಡುವವನು, ಅವನೇ ನೋಡಿಸುವವನು ಅಂತ ನಾವು ತಿಳಿಬೇಕು. ಏನ ಪ್ರಸುಪ್ತ ಪುರುಷ ಸ್ವಾಪಂ ವೇದಾತ್ಮನಸ್ತದ ಸುಖಂಚ ನಿರ್ಗುಣಂ ಬ್ರಹ್ಮ ತವಾತ್ಮಾನಮವೈಹಿತ ಅವೈಹಿನ. ಮೂರನೇದು ಪ್ರಾಜ್ಞ, ಪ್ರಸುಪ್ತ ಅಂತಂದ್ರು. ಪ್ರಾಜ್ಞ ಅನ್ನುವಂತಹ ಭಗವಂತನ ಅನುಗ್ರಹ ಇಲ್ಲದಿದ್ದರೆ ನಮ್ಗೆ ರಾತ್ರಿ ನಿದ್ದೆನೇ ಬರಲ್ಲ. ಎಷ್ಟೋ ಸರ್ತಿ ಎಷ್ಟು ಮಲಗಿದ್ರೂ ಗೋಡೆನೆ ಕಾಣಿಸ್ತಾ ಇರುತ್ತೆ, ಎಷ್ಟು ಮಲಗಿದ್ರೂ ಸೀಲಿಂಗ್ ತಿರುಗ್ತಾ ಇರುತ್ತೆ, ಎಷ್ಟು ಮಲಗಿದ್ರೂ ಕೂಡ ಗಾಳಿನೇ ಬರ್ತಾ ಇಲ್ಲ ಅಂತ ಆಚೆ ಈಚೆ ತಿರುಗಿ ನೋಡುದಾಗ್ತಾ ಆಗುತ್ತೆ. ಅದು ಮಧ್ಯದಲ್ಲಿ ಕರೆಂಟ್ ಬೇರೆ ಹೋಗ್ಬೇಕು, ಹೋದ್ರೆ ದೇವರೇ ಗತಿ. ಎಲ್ಲಾ ಎಲ್ಲಾ ಪಾಠಗಳು ಕಲ್ತದ್ದೆಲ್ಲ ಪಾಠ ಟೆಕ್ಸ್ಟ್ ಬುಕ್ ಎಲ್ಲ ಅಲ್ಲಿ ಬರ್ಲಿಕ್ಕೆ ಶುರುವಾಗುತ್ತೆ ಆಕಾಶದಲ್ಲಿ. ಅಂದ್ರೆ ಆ ರೀತಿ ನಮಗೆ ನಿದ್ದೆ ಅನ್ನೋದು ಕೂಡ ನಮ್ಮ ಕೈಯಲ್ಲಿಲ್ಲ. ನಮ್ಗೆ ಎಷ್ಟೋ ಸರ್ತಿ ಮಲಗಿದ ತಕ್ಷಣ ನಮ್ಮ ಕೈಯ ನಿಯಂತ್ರಣದಲ್ಲಿ ಇಲ್ಲದೆ ಅದು ಹೇಗೋ ಬರುತ್ತೆ.
ಯಾರಿಗಾದ್ರೂ ಗೊತ್ತಾ ಯಾವ ಕ್ಷಣಕ್ಕೆ ನಿದ್ದೆ ಬರುತ್ತೆ ಅಂತ? ಕೆಲವರಿಗೆ ಬಿದ್ದ ತಕ್ಷಣ ಎಲ್ಲಿ ಹೋಗಿರ್ತಾರೆ ಅಂತ ಅವ್ರಿಗೆ ಗೊತ್ತೇ ಇರುದಿಲ್ಲ. ಈ ಬಿದ್ರೆ ಡಮ್ ಅಂತ. ಹೌದಾ? ಅವರು ಏನೋ ಮಾತಾಡ್ತಾ ಇರ್ತಾರೆ. ಈ ಮಾತಾಡ್ತಾ ಬಿದ್ದವನಿಗೆ ಗೊತ್ತಿರುದಿಲ್ಲ, ಅವ್ರು ಮಾತಾಡ್ತಾನೆ ಇರ್ತಾರೆ. ಹ, ಬೆಳಿಗ್ಗೆ ಎದ್ದಾಗ ಅದೇನಾಯ್ತು ಬೆಳಿಗ್ಗೆ ನಿನ್ನೆ ಕೇಳಿದ್ನಲ್ಲ, ಈ ರಾತ್ರಿಡೀ ಕತೆ ಕೇಳಿ ಈಗ ಏನಾಯ್ತು ಅಂತ ಕೇಳ್ತಿದ್ಯಾ? ಅಯ್ಯೋ, ರಾತ್ರಿ ಬಿದ್ದ ಮೇಲೆ ನಾವು ದೊಡ್ಡ ಏನು ಅಡ್ಡ ಬಿದ್ದ ಹಾಗೆ ಎಮ್ಮೆ, ಅದು ಮತ್ತೆ ಎಬ್ಬಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಕೆಲವರಿಗೆ ಆ ರೀತಿ ಅನಾಯಾಸವಾಗಿ ನಿದ್ದೆ ಬರುತ್ತೆ. ಕೆಲವರಿಗೆ ಬಸ್ ಹೋಗ್ತಾ ಇರ್ತಾರೆ, ಹಂಗೆ ನಿದ್ದೆ ಮಾಡ್ತಾ ಇರ್ತಾರೆ. ಅವ್ರು ಸ್ಟಾಪ್ ಅಂದಾಗ ಅವರೇ ಎದ್ದು ಇಳಿದು ಹೋಗ್ತಾರೆ. ನಮ್ಗೆ ಎಲ್ಲಿ ಮುಂದಿನ ಸ್ಟಾಪ್ ಅಲ್ಲಿ ಇಳಿತೀವೋ, ಎಲ್ಲಿ ಮೊದ್ಲೇ ಇಳಿದು ಭಯ ಪಟ್ಟು ಇಳಿದು ಆಮೇಲೆ ನೋಡಿದ್ರೆ ಅಯ್ಯೋ ಈ ಸ್ಟಾಪ್ ಅಲ್ಲಿ ಇಳಿದ್ಬಿಟ್ನೆ, ಇನ್ನು 2 ಸ್ಟಾಪ್ ನಡಿಬೇಕಲ್ಲ ಅಂತ ಆಮೇಲೆ ನೆನಪಾಗಿ ಮತ್ತೆ ವಾಪಸ್ ಬಸ್ ಹಿಂದೆ ಓಡುದಿರುತ್ತೆ. ಆದ್ರೆ ಕೆಲವರಿಗೆ ಅಂತ ಒಂದು ಒಳ್ಳೆ ನಿದ್ದೆ, ಸಕಾಲ ನಿದ್ದೆ. ಆದ್ರಿಂದಾಗಿ ಅದು ಕೂಡ ದೇವರ ವರ. ಆ ನಿದ್ದೆ ಬರುವುದೇನಕ್ಕೆ ಸುಲಭದ ಮಾತಲ್ಲ. ಹಾಗಂತೇಳಿ ಜಾಸ್ತಿ ನಿದ್ದೆ ಆದ್ರೂ ಕೂಡ ಅದು ಒಳ್ಳೇದಲ್ಲ. ಆದ್ರೂ ನಾವು ಜಾಸ್ತಿ ನಿದ್ದೆ ಮಾಡ್ತೇವೆ ಅಂತ ಅನ್ಕೋತೀವಲ್ಲ, ಅದು ವಸ್ತುತ ನಿದ್ದೆ ಮಾಡುದಲ್ಲ. ಅಲ್ಲಿ ದೇಹಕ್ಕೆ ಎಷ್ಟು ಬೇಕಿರುತ್ತೋ ಆ ಹೊತ್ತಿನ ನಿದ್ದೆ ಮಾತ್ರ ಅದು ಕರೆಕ್ಟ್ ಆಗಿ ದೇಹಕ್ಕೆ ತಗೊಳುತ್ತೆ. ಉಳಿದದ್ದೆಲ್ಲ ಕನಸು. ಕನಸಿನಲ್ಲಿ ಏನು ಅಂದ್ರೆ ಇನ್ನಷ್ಟು ಸುಸ್ತಾಗುತ್ತೆ. ಕೆಲವೊಮ್ಮೆ ನೋಡಿ ನಿಮ್ಗೆ ಆ ಚೆನ್ನಾಗಿ ನಿದ್ದೆ ಬರದೆ ಬರೀ ಕನಸು ಬಂದು ಆ ರಾತ್ರಿ ಮುಗೀತು ಅಂದ್ರೆ ಬೆಳಗ್ಗೆ ಎದ್ರೆ ನಿಮ್ಗೆ ರೆಸ್ಟ್ ಆಗಿರುವುದೇ ಇಲ್ಲ. ಮತ್ತೆ ಕ್ಲಾಸಲ್ಲಿ ಕೂತ್ಕೊಂಡು ಎಲ್ಲಾ ಸೊಳ್ಳೆಗಳನ್ನು ಎಷ್ಟಿದೆ ಅಂತ ಬಾಯಲ್ಲಿ ಲೆಕ್ಕ ಮಾಡ್ಕೊಳ್ಳುವ ಹಾಗೆ ಆಲ್ ಔಟ್ ಅಂತ ತಿನ್ನುವಂತಹ ಸ್ಥಿತಿ ಬರುವಂತದ್ದಿರುತ್ತೆ. ನಾನ್ ಪ್ಯೂರ್ ವೆಜ್ಜು ಅಂತ ಒಂದು ಮಾತ್ರ. ಹೀಗೆ ಸ್ವಪ್ನ, ಜಾಗರ ಮತ್ತು ಸುಷುಪ್ತಿ, ಈ 3 ಅವಸ್ಥೆಗಳನ್ನ ಭಗವಂತನ 3 ರೂಪಗಳು ಅನುಗ್ರಹಿಸಿ ಜೀವನಿಗೆ ಕೊಡ್ತಾ ಇರುತ್ತೆ. ಇದು ತ್ರಿಗುಣದ ಕಾರ್ಯ. ಈ ಅವಸ್ಥೆಯನ್ನ ಯಾರು ಕೂಡ ನನಗೆ ಬೇಕು ನನಗೆ ಬೇಡ ಅಂತ ತಿರಸ್ಕರಿಸ್ಲಿಕ್ಕೆ ಆಗುದಿಲ್ಲ. ಎಲ್ಲಾ ಅವಸ್ಥೆಗಳನ್ನು ಕೂಡ ಮನುಷ್ಯ ಅನುಭವಿಸಲೇಬೇಕು. ಕಾಲಕ್ಕೆ ತಕ್ಕಂತೆ ಆ ಅದು ಬಂದ ಹಾಗೆ ಸ್ವೀಕರಿಸಿದ್ರೆ ನಮಗೆ ಆ ದಿನದ ಒಂದು ಏನಂತಾರೆ ಟೈಮ್ ಟೇಬಲ್ ವ್ಯತ್ಯಾಸ ಆಗಲ್ಲ. ನಾವೇನೋ ಅದನ್ನ ಸರಿ ಮಾಡ್ತೀವಿ ಅಂತ ಹೋಗಿ ಹೆಚ್ಚು ಕಮ್ಮಿ ಆಗಿ ಬಿಟ್ರೆ ಉಳಿದದ್ದೆಲ್ಲ ಲೆಕ್ಕಾಚಾರ ಆಚೆ ಈಚೆ ಆಗುತ್ತೆ. ನಿದ್ದೆ ಅಂತೂ ಬರುದಿಲ್ಲ. ಉಭಯಂ ಸ್ಮರತಃ ಪುಂಸ ಪ್ರಸ್ವಾಪ ಪ್ರತಿಬೋಧಯೋ ಅನ್ವೇತಿ ವ್ಯತಿರಿಚ್ಯೇತ ತಜ್ಞಾನಂ ಬ್ರಹ್ಮ ತತ್ಪರಂ. ನಿದ್ದೆ ಎಚ್ಚರ ಎರಡನ್ನು ಜೀವ ಅನುಭವಿಸುವುದು ಅನುಭವದಲ್ಲಿದೆ ನಮಗೆ. ಜೀವ ಎಚ್ಚರವನ್ನು ಅನುಭವಿಸುವಾಗ ಭಗವಂತನು ಎಚ್ಚರದಿಂದ ಇದ್ದು ವಿಶ್ವ ಅನ್ನುವ ಹೆಸರಿನಿಂದ ಅನುಭವಕ್ಕೆ ತರ್ತಾನೆ. ನಿದ್ದೆ ಅನುಭವಿಸುವಾಗ ಭಗವಂತನ ಹಾಗೆ ಜೀವನ ಹಾಗೆ ಭಗವಂತನು ನಿದ್ದೆ ಮಾಡ್ತಾನ ಅಂದ್ರೆ ಇಲ್ಲ. ಅವನು ನಿದ್ದೆ ಮಾಡಿ ನಮಗೆ ನಿದ್ದೆ ಬರುವುದಲ್ಲ. ಈ ಕನ್ನಡಿಯಲ್ಲಿ ನಾವು ಕಣ್ಣು ಮುಚ್ಚಿದ್ರೆ ಮಾತ್ರ ಅದು ಕಣ್ಣು ಮುಚ್ಚು. ಹಂಗೆ ದೇವರು ಕೂಡ ಕಣ್ಣು ಮುಚ್ಕೊಂಡು ಕೂತ್ ಬಿಡ್ತಾನೆ. ಆವಾಗ ನಮ್ಗೆಲ್ಲ ನಿದ್ದೆ ಬರುತ್ತೆ ಅಂತ. ದೇವ್ರು ಕಣ್ಣು ಮುಚ್ಚಿದ್ರೆ ನಾವು ಮತ್ತೆ ತಲೆ ಎತ್ತುದೇ ಇಲ್ಲ, ಪೂರ ಕಣ್ಣು ಮುಚ್ಚಿರ್ತೀವಿ. ಆಮೇಲೆ ಯಾರು ಕೂಡ ಬಿಚ್ಚಲಿಕ್ಕೂ ಆಗುದಿಲ್ಲ ಕಣ್ಣನ್ನ. ಆದ್ರಿಂದಾಗಿ ಆ ರೀತಿ ಅದಕ್ಕೆ ದೇವರನ್ನ ಯೋಗ ನಿದ್ದೆ ಅಂತ ಹೇಳುದು ಅವನಿಗೆ. ಅವನು ಯಾವತ್ತೂ ಕೂಡ ನಮ್ಮ ಹಾಗೆ ನಿದ್ದೆ ಅಲ್ಲ, ಅವನದ್ದು ಯೋಗ ನಿದ್ದೆ. ಆ ಯೋಗ ನಿದ್ದೆಯ ಅವಸ್ಥೆಯನ್ನ ಜ್ಞಾನ ಸ್ವರೂಪವಾದ ನಿದ್ದೆ ಅಂತ ಕರೀತಾರೆ. ಅದು ವಿಲಕ್ಷಣವಾದ ನಿದ್ದೆ. ಆದ್ರಿಂದಾಗಿ ಜೀವನಿಗಿಂತ ಭಗವಂತ ವಿಲಕ್ಷಣ. ಒಂದು ವೇಳೆ ಆ ಆ ರೀತಿ ಭಗವಂತನ ಉಪಾಸನೆ ಮಾಡ್ತಾ ಬಂದ್ರೆ ಅವನಿಗೆ ಒಳ್ಳೆ ನಿದ್ದೆನೂ ಬರುತ್ತೆ. ಕಾಲಕ್ಕೆ ಸರಿಯಾಗಿ ಯಾವಾಗ ಎಚ್ಚರ ಇದ್ದು ಪಾಠ ಕೇಳುವಾಗ ಕರೆಕ್ಟ್ ಆಗಿ ಕಿವಿಗೆ ಬೀಳ್ಬೇಕು ಅದನ್ನು ಬೀಳುವಂತೆಯೂ ಮಾಡ್ತಾನೆ. ಇಲ್ಲ ಅಂದ್ರೆ ಎಚ್ಚರ ಇರ್ಬೇಕಾದಾಗ ನಿದ್ದೆ ಬರ್ತಾ ಇರುತ್ತೆ. ನಿದ್ದೆ ಮಾಡಿ ಮಲಗಿ ಅಂತ ಎಲ್ರೂ ಮಲಗಿದ್ರೆ ಹಾಗೆ ಎಚ್ಚರ ಇಟ್ಕೊಂಡು ಆಕಾಶ ನೋಡ್ತಾ ಕೂತಿರ್ತಾನೆ. ಇದು ನಿದ್ದೆನೂ ಆಗ್ಲಿಲ್ಲ, ಆಚೆಯಿಂದ ಎಚ್ಚರದಲ್ಲೂ ಆಗ್ಬೇಕಾದ ಕೆಲಸ ಆಗ್ಲಿಲ್ಲ ಅಂತ ದುಸ್ಥಿತಿ ಬರುತ್ತೆ. ಯದ್ಯೇಷ ವಿಸ್ತೃತ ಪುಂಸೋ ಮದ್ಭಾವೋ ಭಿನ್ನ ಆತ್ಮನ ತತ ಸಂಸಾರ ಏಕಸ್ಯ ದೇಹಾದ್ದೇಹೋ ಮೃತಿ. ಜೀವ ತನ್ನ ಸ್ವರೂಪ ಅಂದ್ರೆ ಈ ಶರೀರಕ್ಕಿಂತ ತಾನು ಭಿನ್ನ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನನ್ನ ಸ್ವರೂಪ ಅನ್ನೋದು ಭಿನ್ನ, ಶರೀರಕ್ಕಿಂತ ಪೂರ್ತಿ ಬೇರೆ. ಯಾಕೆಂದ್ರೆ ಶರೀರಕ್ಕೆ ಒಂದು ಮಿತಿ ಇದೆ. ಐ ಆಮ್ ಲಿಮಿಟ್ಲೆಸ್. ನನಗೆ ಲಿಮಿಟ್ ಇಲ್ಲ. ನಾನು ಒಂದು ವ್ಯವಸ್ಥೆ ಒಳಗೆ ಸಿಕ್ಕಿ ಬಿಡುವುದು ಯಾವಾಗ ಅಂದ್ರೆ ಅರಿವಿನ ಅರಿವಿನ ಕಳೆದು ಹೋಗುವಿಕೆ ಇದ್ದಾಗ ಮಾತ್ರ, ಅರಿವು ತಪ್ಪಿದಾಗ ಮಾತ್ರ. ಅದರಿಂದಾಗಿ ಅರಿವು ತಪ್ಪದಂತೆ ಎಚ್ಚರ ವಹಿಸಬೇಕಾದದ್ದು
ಭಗವಂತನ ಅನುಗ್ರಹದಿಂದ. ಅದು ತಪ್ಪಿದ್ರೆ ಅದೇ ಸಂಸಾರ, ಅದು ತಪ್ಪದೇ ಇದ್ರೆ ಅದೇ ಮುಕ್ತಿ. ನಾನು ನನ್ನ ಶರೀರಕ್ಕಿಂತ ಭಿನ್ನವಾಗಿದ್ದು ನಿಜವಾದ ಈ ಜಗತ್ತಿನ ಸತ್ಯಾಸತ್ಯತೆಗಳನ್ನ ತಿಳಿದು ಭಗವಂತನ ಆ ಎತ್ತರವನ್ನ ಸರಿಯಾಗಿ ಅರಿತು ಅದಕ್ಕೆ ಶರಣಾಗಿ ಭಗವಂತನಿಗೆ ಅತ್ಯಂತ ಪರಿಪೂರ್ಣವಾದ ರೀತಿಯಲ್ಲಿ ನಾವು ಒಪ್ಪಿಸಿದೆವು ಅಂತಾದ್ರೆ ಆಗ ಸುಖದ ತುತ್ತ ತುದಿಯಲ್ಲಿರ್ತಾನೆ. ಇಲ್ಲ ಅಂದ್ರೆ ಮೃತೇರ್ ಮೃತಿ, ಆಗ ಸಾವಿನ ಮೇಲೆ ಸಾವು, ನೋವಿನ ಮೇಲೆ ನೋವು, ಅವ್ಯವಸ್ಥೆಗಳ ಮೇಲೆ ಅವ್ಯವಸ್ಥೆ ಅಂತ ಜೀವ ಬರೀ ದುಃಖದ ಪ್ರವಾಹದಲ್ಲೇ ಕೊಚ್ಚುತ್ತಾ ಇರ್ತಾನೆ. ಲಬ್ಧ್ವೇಹ ಮಾನುಷೀಂ ಯೋನಿಂ ಜ್ಞಾನ ವಿಜ್ಞಾನ ಸಂಭವಾಂ ಆತ್ಮಾನಂ ಯೋ ನ ಲಭ್ಯೇತ ಕ್ವಚಿತ್ ಕ್ಷೇಮವಾಪ್ನುಯಾತ್. ಈ ಕರ್ಮಭೂಮಿಯಲ್ಲಿ ಶಾಸ್ತ್ರಜ್ಞಾನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಮನುಷ್ಯ ಜನ್ಮ. ಅಂದ್ರೆ ಶಾಸ್ತ್ರ ಸರಿಯಾಗಿ ತಿಳ್ಕೊಳ್ಳಿಕ್ ಬೇಕಾದದ್ದು ಮನುಷ್ಯ ಜನ್ಮ. ಕೆಲವರಿಗೆ ಶಾಸ್ತ್ರಜ್ಞಾನ ಇರುತ್ತೆ ಆದ್ರೆ ಅಪರೋಕ್ಷ ಜ್ಞಾನ ಬರುವುದೇ ಇಲ್ಲ. ಯಾಕೆಂದ್ರೆ ಶಾಸ್ತ್ರದಲ್ಲಿ ಏನ್ ವಿಷಯ ಹೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅವ್ರು ಬಾಯ್ಪಾಠ ಮಾಡಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತಿರ್ತಾರೆ. ಹಾಗಂದ್ರೆ ಏನು ಕೇಳಿದ್ರೆ ಅದೆಲ್ಲ ಗೊತ್ತಿರಲಿಲ್ಲ, ನಿಮ್ಗೆ ಪರೀಕ್ಷೆ ಪಾಸ್ ಆಗ್ಬೇಕಾ ನಾನು ಪಾಠ ಮಾಡ್ತೀನಿ, ನನಗದನ್ನ ಮಾಡಿ ಅಂತ ಹೇಳ್ಬಿಡಿ. ನನಗದ ಅರ್ಥ ಆಗಿ ಅದು ಅವ್ರಿಗೆ ಫೀಲಿಂಗ್ಸೇ ಇಲ್ಲ. ಒಳ್ಳೆ ಆ ರಸವತ್ತಾದ ಸಂಗತಿಗಳನ್ನ ಪೌಡರ್ ತರ ಪ್ರಸಾರ ಮಾಡ್ತಿರ್ತಾರೆ, ಬುಸ್ ಅಂತ ಎಲ್ಲರೂ ಉದುರಿಸ್ತಾ ಇರ್ತಾರೆ. ಜನರಿಗೆ ಏನನ್ಸುತ್ತೆ ಎಷ್ಟು ತಿಳಿ ಎಲ್ಲಾ ಕಡೆಗೆ ಹಬ್ಬಿಸ್ತಾರಲ್ವ ಇವರು ಅಂತ. ಆದ್ರೆ ಅವ್ರಿಗೆ ಒಳಗೆ ಅದು ಒಳಗೆ ಡ್ರೈ ಆಗಿ ಬರೀ ಮಾತಿನಲ್ಲಿ ಅದರ ಬಗ್ಗೆ ತಿಳುವಳಿಕೆ ಇದ್ರೆ ಅದು ಏನು ಫಲ ಕೊಡುವುದಿಲ್ಲ. ಕೆಲವೊಮ್ಮೆ ಹೇಳಲಿಕ್ಕೆ ಬರದೇ ಇರ್ಬೋದು, ಆದ್ರೆ ಒಳಗಿನಿಂದ ಅದರ ಬಗ್ಗೆ ಸ್ಪಷ್ಟವಾದ ಪ್ರೀತಿ ಇರುತ್ತೆ, ಸ್ಪಷ್ಟವಾದ ಎಚ್ಚರ ಇರುತ್ತೆ. ಅಂಥವನಿಗೆ ಭಗವಂತ ಬಹಳ ಇಷ್ಟಪಡ್ತಾನೆ, ಅಂಥವನನ್ನೇ ಇಷ್ಟಪಡ್ತಾನೆ. ಹಾಗೆ ಲಬ್ಧ್ವೇಹ ಮಾನುಷೀಂ ಯೋನಿಂ ಜ್ಞಾನ ವಿಜ್ಞಾನ ಸಂಭವ. ಇದು ಜ್ಞಾನ ಮತ್ತು ವಿಜ್ಞಾನ ಎರಡಕ್ಕೂ ಕಾರಣವಾದಂತಹ, ಶಾಸ್ತ್ರಜ್ಞಾನಕ್ಕೆ ಕಾರಣವಾಗುವಂತಹ ಶರೀರ, ಗುಣಪೂರ್ಣನಾದ ಸರ್ವೋತ್ತಮನಾದ ಪರಮಾತ್ಮನನ್ನು ಅವನಿಗೆ ಅಧೀನವಲ್ಲದ ಒಂದು ವಸ್ತುವೇ ಇಲ್ಲ ಜಗತ್ತಿನಲ್ಲಿ ಅಂತ ಎಚ್ಚೆತ್ತುಕೊಂಡು ಯಾರು ನಮಸ್ಕರಿಸ್ತಾನೋ ಅಂಥವನು ಕ್ಷೇಮಮಾಪ್ನುಯಾತ್. ನೋ ಚೇತ್ ನಕ್ವಚಿತ್ ಕ್ಷೇಮಮಾಪ್ನುಯಾತ್. ಯಾವಾಗ ದೇವರಿಗೆ ಸಂಬಂಧಪಡುವಂತಹ ಅಧಿಕಾರವನ್ನ ಇಲ್ಲ, ಅವನಿಗೇನು ಇಲ್ಲ, ಅವನೊಬ್ಬ ಕಡ್ಡಿ ಪೈಲ್ವಾನು ಅಥವಾ ಅವನೊಬ್ಬ ಅನುಪಯುಕ್ತ ವ್ಯಕ್ತಿ ಅಥವಾ ಅವನಿಗೇನು ಗೊತ್ತಿಲ್ಲ, ನನಗೆ ಅದಕ್ಕಿಂತ ಜಾಸ್ತಿ ಗೊತ್ತುಂಟ್ರಿ ಈ ದೇವ್ರಿ ಎಂತದ್ದು ಉಪದ್ರ, ಅವನಿಗೆ ಈ ಕಡೆ ಮಳೆ ಬರಿಸ್ಬೇಕು ಅಂತ ಗೊತ್ತಿಲ್ಲ, ಆ ಕಡೆ ಯುದ್ಧ ನಿಲ್ಲಿಸ್ಬೇಕು ಅಂತ ಗೊತ್ತಿಲ್ಲ, ಈ ಕಡೆಯಿಂದ ಹಸಿವಿನಲ್ಲಿ ಒದ್ದಾಡ್ತಾ ಇರೋರು ಹೊಟ್ಟೆಗೆ ಅನ್ನ ಹಾಕ್ಬೇಕು ಅಂತ ಗೊತ್ತಿಲ್ಲ, ಎಂತದ್ರಿ ದೇವ್ರು, ನಾನ್ ನೋಡಿ ಎಷ್ಟು ದೊಡ್ಡ ಟ್ರಸ್ಟ್ ಕಟ್ಟಿದ್ದೇನೆ, ಆ ಟ್ರಸ್ಟಿನಿಂದ ಎಷ್ಟು ಜನಕ್ಕೆ ಊಟ ಹಾಕ್ತೇನೆ ಅಂತ ಕೆಲವರಿಗೆ ಅವರವರಿಗೇನೆ ಮಾಡುವ ಕೆಲಸದಿಂದ ತೀರಾ ಅಭಿಮಾನದಿಂದ ದೇವರಿಗಿಂತ ನನ್ನ ಮೇಲೆ ಅಂತ ಅನ್ನುವ ದಡ್ಡತನ ಇರುತ್ತೆ. ಆದ್ರೆ ಒಳಗಿನಿಂದ ಅವನು ಉಸಿರು ನಿಂತ ವಾಪಸ್ಸು ಉಸಿರು ಎಳ್ಕೊಳ್ಳೋದು ಹೇಗೆ ಅಂತ ಅವನಿಗೆ ಗೊತ್ತಿಲ್ಲ. ಆದ್ರೆ ಭಾರಿ ಭಾರಿ ತನ್ನ ಬಗೆಗೆ ಅಭಿಮಾನ ಹೆಮ್ಮೆಯಿಂದ ಮಾತಾಡ್ತಿರ್ತಾನೆ. ಇದು ದಡ್ಡನ ಕೆಲಸ ಆಗತ್ತೆ. ಸ್ಮೃತ್ವೇಹಾಯಾಂ ಪರಿಕ್ಲೇಶಂ ತತಃ ಫಲ ವಿಪರ್ಯಯಂ ನೋ ಭಯಂ ಚಾಪ್ಯಹೀನಾಯಾಂ ಮುನಿ. ಸಾಂಸಾರಿಕ ಸುಖಕ್ಕಾಗಿ ಕರ್ಮಗಳನ್ನ ಖರ್ಚು ಮಾಡುವುದಿಲ್ಲ ಸಜ್ಜನನಾದವನು. ನಿಮ್ಗೆ ಮಹಾಭಾರತದ ಕಥೆಯಲ್ಲೂ ಕೂಡ ಪಾಂಡವರಿಗೆ ಆ ಏನು ವನವಾಸಕ್ಕೆ ಹೋಗುವ ಪ್ರಸಂಗ ಬಂದಾಗ ಎಲ್ಲರಿಗೂ ಆ ಕ್ಷಣದಲ್ಲಿ ದುರ್ಯೋಧನಾದಿಗಳನ್ನ ಸುಡುವ ಶಕ್ತಿ ಇರುತ್ತೆ. ಆದ್ರೆ ಯಾರು ಕೂಡ ದ್ರೌಪದಿ ತಲೆ ಕೆಳಗೆ ಹಾಕೊಂಡು ಹೋಗ್ತಾಳಂತೆ, ಈ ಮೂರ್ಖರಿಗೋಸ್ಕರ ನಾನು ಯಾಕೆ ತಪಸ್ ಹಾಳು ಮಾಡಬೇಕು ಅಂತ. ಆಮೇಲೆ ಭೀಮಸೇನ ಅವನು ಆ ಕಡೆ ತಿರುಗಿ ನೋಡ್ಲಿಲ್ಲಂತೆ, ಕೈಯನ್ನು ಮಾತ್ರ ಇಷ್ಟು ಕೈ ಮಾತ್ರ ತೋರಿಸ್ತಿದ್ನಂತೆ, ಈ ಕೈ ನೆನ್ಪಿರ್ಲಿ, ಈ ಕೈ ನೆನ್ಪಿರ್ಲಿ, ಇದೇ ಕೈಗಳ ಮಧ್ಯದಿಂದ ನಿಮ್ಮ ಎದೆಗಳನ್ನು ಬಗೀತೇನೆ ಅಂತ ಹಾಗೆ ಕೈ ಮಾತ್ರ ತೋರಿಸ್ಕೊಂಡು ಹೋದ್ನಂತೆ. ಅರ್ಜುನ ಮರಳನ್ನ ಹಿಡ್ಕೊಂಡು ನೆಲದಲ್ಲಿ ಹಾಕೊಂಡು ಹೋದ್ನಂತೆ, ನನ್ನ ಬಾಣದ ಮಳೆ ಈ ಮರಳಿಗಿಂತ ಜಾಸ್ತಿ ಇರುತ್ತೆ ನೆನ್ಪಿರ್ಲಿ ಅಂತ, ಅಂದ್ರೆ ನಾನು ಹಾಗೆ ವಾಪಸ್ ನಿಮ್ಗೆ ಉತ್ತರ ಕೊಡ್ತೇನೆ ಅಂತ. ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯಿಂದ ಅಲ್ಲೇ ವಾಪಸ್ಸು ಅವರನ್ನ ಹೆಡೆಮುರಿ ಕಟ್ಟಿ ಮಲಗಿಸುವಂತಹ ಅಥವಾ ಬಾಯಿ ಮಾತಿನಿಂದ ಅವರನ್ನ ಶಪಿಸಿ ಸುಡುವಂತಹ ಶಕ್ತಿ ಇದ್ರೂ ಕೂಡ ಪಾಂಡವರು ಯಾರು ಕೂಡ ಒಂದು ಮಾತಾಡ್ಲಿಲ್ಲಂತೆ. ಯಾಕೆಂದ್ರೆ ನಾವು ಮಾತಾಡಿ ಕೇವಲ ಇಂಥ ಮೂರ್ಖರಿಗೋಸ್ಕರ ನಮ್ಮ ತಪಸ್ಸನ್ನ ಹಾಳು ಮಾಡುವುದು ಸರಿಯಲ್ಲ. ನಾವು ಆ ತಪಸ್ಸಿನಿಂದ ಯಾವತ್ತೂ ಕೂಡ ಒಳ್ಳೇದನ್ನ ಸಂಪಾದಿಸಬೇಕು. ತೀರ್ಥಕ್ಷೇತ್ರಗಳ ಪರ್ಯಟನೆ ಮಾಡುವಾಗ, ಋಷಿಮುನಿಗಳು ಸಿಗುವಾಗ, ಇನ್ನಷ್ಟು ನಮಗೆ ಸಜ್ಜನಿಕೆಗೆ ಬೇಕಿರುವಂತಹ ಸಂಘಗಳೇ ಸತ್ಸಂಗಗಳೇ ಸಿಗ್ತಾವೆ. ಆದ್ರಿಂದಾಗಿ ಒಂದ್ ರೀತಿಯಿಂದ ಇದು ಕೂಡ ಒಳ್ಳೇದೇ ಆಯ್ತು ಅಂತ ಹಲ್ಲು ಕಚ್ಚಿ ಯಾವ ನೋವಿಗೂ ಪ್ರತಿಕ್ರಿಯೆ ಕೊಡದೆ
ಅಲ್ಲಿಂದ ಹೊರಟು ಹೋದ್ರು ಅಂತ. ಹಾಗಾಗಿ ದಡ್ಡ ಸಾಂಸಾರಿಕ ಸುಖಕ್ಕಾಗಿ ತನ್ನ ಸಾತ್ವಿಕ ಕರ್ಮಗಳನ್ನ ಖರ್ಚು ಮಾಡ್ತಾನೆ. ದಡ್ಡ ಮಾತ್ರ ಖರ್ಚು ಮಾಡ್ತಾನೆ. ಬುದ್ಧಿವಂತನಾದವನು ಯಾವತ್ತೂ ಕೂಡ ತನ್ನ ಕರ್ಮಗಳನ್ನ, ಅಂದ್ರೆ ಕರ್ಮ ಖರ್ಚು ಮಾಡುದು ಅಂದ್ರೆ ಏನು ಅಂತ ನಿಮ್ಗೊಂದು ಡೌಟ್ ಮನಸ್ಸಿನಲ್ಲಿ. ನನಗೆ ಆ ಒಂದು ಒಳ್ಳೆ ಇವತ್ತು ರಸಮಲೈ ತಿನ್ಬೇಕು ಅಂತ ಅನಿಸ್ತಿರುತ್ತೆ. ಅದಕ್ಕೆ ದೇವ್ರ ಹತ್ರ ತುಂಬಾ ಶ್ರದ್ಧೆಯಿಂದ, ದೇವ್ರೇ ಇವತ್ತು ಏನಾದ್ರೂ ಮಾಡಿ ವಿಶೇಷ ಅಡಿಗೆ ಅಂತ ಯಾರು ಮಾಡಿಸ್ತಾರಂತಲ್ಲ, ಅವ್ರ ರಥ ಮೇಲೆ ಮಲೆಯೇ ಮಾಡಿಸ್ಲಿ, ರಸಮಲೆಯೇ ಮಾಡಿಸ್ಲಿ ಅಂತ ಒಂದ್ 10 ಸಲ ಪ್ರಾರ್ಥನೆ ಮಾಡಿದ್ರೆ, ನೋಡಿದ್ರೆ ಮರುದಿವ್ಸ ರಸಮಲೈ ಇರುತ್ತೆ. ನೀವು ಅದೇ ಕಷ್ಟಪಟ್ಟು ನನಗೆ ಒಳ್ಳೆ ಬುದ್ಧಿ ಬರ್ಲಿ ಅಂತ ಕೇಳಿದ್ದಿದ್ರೆ ಬುದ್ಧಿ ಬರ್ತಿತ್ತು. ಬರೀ ರಸಮಲೈ ಕೊಟ್ಟು ಅದು ತಿಂದದ್ದು ಎಲ್ಲಿ ಹೋಯ್ತು ಅಂತ ಮರು ದಿವ್ಸಕ್ಕೆ ಲೆಕ್ಕಕ್ಕೂ ಸಿಗದ ಹಾಗೆ ನಾಪತ್ತೆ ಆಗ್ಬಿಡುತ್ತೆ. ಹಾಗಾಗಿ ನನಗೆ ಲೋಕದ ಸುಖ ಬರಲಿ, ತಾತ್ಕಾಲಿಕ ಸೌಖ್ಯ ಸಿಗಲಿ, ನನಗೊಂದು ಪೆನ್ ಸಿಗಲಿ, ನನಗೊಂದು ಪರೀಕ್ಷೆ ಪಾಸ್ ಆಗ್ಲಿ, ಅಥವಾ ನನ್ ಕೆಲಸ ಸಿಗಲಿ, ನನಗೊಂದು ಮನೆ ಸಿಗಲಿ, ನನಗೊಂದು ಉದ್ಯೋಗ ಸಿಗಲಿ, ಏನೇನೋ ಸಣ್ಣ ಪುಟ್ಟ ಬಯಕೆಗಳಿಂದ ಮನುಷ್ಯ ತನಗೆ ತಾಕತ್ತಿರುವಂತಹ ಪ್ರಾರ್ಥನೆಯ ದೊಡ್ಡ ಬಲವನ್ನ ಎಲ್ಲೆಲ್ಲೋ ಕಳ್ಕೊಳ್ತಾ ಇರ್ತಾನೆ. ಆದ್ರೆ ಕೆಲವೊಮ್ಮೆ ತುಂಬಾ ಕ್ಲೇಶ ಆದಾಗ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಬೇಡಿದರೆ ಎನ್ನೊಡೆಯನ ಬೇಡುವೆನು ಅಂತ ದಾಸರು ಕೆಲವೊಮ್ಮೆ ಹೇಳುವುದುಂಟು. ಹ್ಮ್ ತುಂಬಾ ಕಷ್ಟ ಆದಾಗ ದೇವರನ್ನಲ್ಲದೆ ಇನ್ಯಾರನ್ನ ಕೇಳ್ಬೇಕು ಅಂತ. ಆಗ ನೀನು ನನಗೋಸ್ಕರ ಇಲ್ವಾ ಅಂತ ಕೇಳಿದ್ರೆ ಆಗ್ಲೂ ರಕ್ಷಣೆ ಕೊಡ್ತಾನೆ, ಕೊಡುದಿಲ್ಲ ಅಂತಿಲ್ಲ. ಆದ್ರೆ ಅದು ಯಾವಾಗ್ಲೂ ಒಂದು ಅಭ್ಯಾಸ ಆಗಬಾರದು. ಹಾಗಾಗಿ ಅನಿರೀಕ್ಷಿತವಾದ ಫಲಗಳನ್ನ ನಮ್ಮ ಸತ್ಕರ್ಮಗಳು ಕೊಡುವುದಕ್ಕೆ ಸಾಧ್ಯವಿರುವಾಗ ಯಾವುದೋ ಸಣ್ಣ ಪುಟ್ಟ ನಿರೀಕ್ಷಿತ ಕರ್ಮಗಳಿಗಾಗಿ, ಲಾಭಗಳಿಗಾಗಿ, ಆಸೆಗಳಿಗಾಗಿ ಕರ್ಮವನ್ನು ವಿನಿಯೋಗಿಸುವುದು ಒಬ್ಬ ಜ್ಞಾನಿಯ ಕರ್ತವ್ಯ ಅಲ್ಲ. ಜ್ಞಾನಿ ಅದನ್ನು ನಡೆಸುವುದಿಲ್ಲ. ನಿತ್ಯ ಸುಖರೂಪಿಯಾದ ಭಗವಂತ ಕೊಡುವ ಮೋಕ್ಷವೇ ನಮಗೆ ಅತ್ಯಂತ ದೊಡ್ಡ ಫಲ ಅಂತ ಭಾವಿಸಿದ್ರೆ ಆಗ ನಿವೃತ್ತಿ ಮಾರ್ಗದಲ್ಲಿ ಸಾಗ್ತಾನೆ ಹೊರತು ಅವನು ಪ್ರವೃತ್ತಿ ಮಾರ್ಗದಲ್ಲಿ ಸಾಗುವುದಿಲ್ಲ. ಸುಖಾಯ ದುಃಖ ಮೋಕ್ಷಾಯ ಕುರುವಾತೆ ದಂಪತಿ ಕ್ರಿಯಾ ತಥೋ ನಿವೃತ್ತಿ ಅಪ್ರಾಪ್ತಿ ದುಃಖಸ್ಯ ಚ ಸುಖಸ್ಯ ಚ. ಪ್ರವೃತ್ತಿ ಮಾರ್ಗದಲ್ಲಿ ಎಷ್ಟೋ ಸರ್ತಿ ಜೋಡಿಯಾಗಿ ದಂಪತಿಗಳು ಸುಖ ಬರಲಿ ದುಃಖ ದೂರ ಆಗ್ಲಿ ಅಂತ ಸಂಕಲ್ಪಿಸಿ ಕಾಮ್ಯ ಕರ್ಮಗಳನ್ನ ಆಚರಣೆ ಮಾಡ್ತಾರೆ. ಸಮಸ್ಯೆ ಏನಾಗುತ್ತೆ ಅಂದ್ರೆ ಅವ್ರು ಏನ್ ಕೇಳ್ತಾರೋ ಅದು ಅವ್ರಿಗೆ ಆಗದೇ ಇರುವಂತದ್ದನ್ನು ಕೇಳಿರ್ತಾರೆ. ಅವ್ರಿಗೇನ್ ಬರ್ಬೇಕಿರುತ್ತೋ ಅದನ್ನ ಬೇಡ ಅಂತ ದೂರ ತಳ್ಳಿರ್ತಾರೆ. ಹಾಗಾಗಿ ಅವ್ರು ಬೇಡಿದ ಕ್ರಮದಲ್ಲಿ ಸುಖನೂ ಸಿಗಲ್ಲ, ದುಃಖನೂ ದೂರ ಆಗಲ್ಲ. ಆಗ ಅನ್ಸುತ್ತೆ ನಾವು ಇಷ್ಟೆಲ್ಲ ಕಷ್ಟಪಟ್ವಿ, ದೇವ್ರು ನಮ್ಗೆ ಏನು ಮಾಡ್ಲಿಲ್ಲ ಅಂತ. ನೀವು ಆ ಮೆಡಿಕಲ್ ಶಾಪಿಗೆ ಹೋಗಿ ನನಗೆ ಅರ್ಧ ಕೆಜಿ ಅಕ್ಕಿ ಕೊಡಿ ಅಂದ್ರೆ ಅಲ್ಲ ಅಕ್ಕಿ ಸಿಗುತ್ತಾ? ಸಿಗಲ್ಲ. ಹಾಗಾಗುತ್ತೆ ನಮ್ಮ ಕೆಲವೊಂದ್ ಸರ್ತಿ ಪ್ರಾರ್ಥನೆಗಳು. ನಾವು ಪ್ರಾರ್ಥನೆ ಮಾಡ್ಬೇಕಾದ್ ನಮ್ಗೇನ್ ಬೇಕಿರುತ್ತೋ ಅದನ್ನ ಕೇಳುದಿಲ್ಲ, ಅಥವಾ ನಮ್ಗೇನು ಆಗಕ್ಕೆ ಒದಗುವಂತದ್ದು ಇರುತ್ತೋ ಅದನ್ನ ಕೇಳೋದು, ಇನ್ನೇನೋ ಉಲ್ಟಾ ಕೇಳ್ತೇವೆ. ಅದನ್ನ ತಗೊಂಡ್ಬರ್ತೇವೆ ಮನೆಗೆ,